ಇರಬೇಕು ಬಟ್ಟರೆ ಚಂದ. ರಿಪೇರಿ ಅದಾವೇನ್ರಿ? ರಿಪೇರಿ ಗ್ಯಾಸ್ ರಿಪೇರಿ, ಒಲಿ ರಿಪೇರಿ, ಕಿಲಿ ಪತ್ತ ರಿಪೇರಿ. ತೋ ಇವ್ನವನ ಇಂಥ ಊರು ಬಿಸಲಾಗ ಈ ಕೆರಕಲ್ ಮಟ್ಟಿ ಎಲ್ಲ ಸುತ್ತ ಹಾಕಿ ಬಂದ್ರು ಒಬ್ಬಾಕಿನೂ ನಂದು ಕೆಟ್ಟತಿ ಮಾಡು ಅನ್ನವಳ್ರಿ. ಒಬ್ಬ ಮಾಡು ಅನ್ನವಳ. ಹುಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾಡ್ತಾಳ ತಾಟ. ಹುಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾಡ್ತಾಳ ತಾಟ. ಎನಿಕಿ ತಂದ ನೋಟ ಒಡಿಶಾಳ ಕುದಲ ಕಟ್ಟ, ಎನಿಕಿ ತಂದ ನೋಟ ಒಡಿಶಾಳ ಕುದಲ ಕಟ್ಟ. ಹುಟ್ಟಿ ಸಂಧ್ಯಾಗ ಹೋತ ನನಗ ಮಾಡ್ತೇನ ಬೋಟ. ಹುಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾಡ್ತಾಳ ತಾಟ. ಹುಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ, ಸಂಧ್ಯಾಗ ನಿಂತ ನನಗ ಮಾಡ್ತಾಳ ತಾಟ. ಮನಸರ ಹ್ಯಾಂಗ ಬಂತ ಗೆಳತಿ, ಬಿಟ್ಟು ಹೋಗಲಾಕ ಕುಂತಿ. ನಿನಗ ಇಲ್ಲ ನನ್ನ ಚಿಂತಿ, ನನಗ ಐತಿ ನಿನ್ನ ಭ್ರಾಂತಿ. ಮೊದಲ ಮಾಡಿದ್ಯಾಕ ಚಂತಿ, ಈಗ ಮರೆತು ನನ್ನ ಕುಂತಿ. ತಪ್ಪೈತಿ ತಾಳ ತಂತಿ, ಗೆಳೆತನ ಯಾಕ ಮರೆತವಂತಿ. महीनों में सपना, सपनों में सजन, सजनों के दिल आ गए, तो सजना के दिल आ गया, सजना के दिल आ गया. कोनिया का चले गान, चले ना गोरी, जो कांटे की उड़ गोरी, जो कांटे की ना गोरी. ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹಗಿರಿ ಫ್ಯಾಷನ್ನ. ಹರಿದ ಹುಡುಗರ ಮುದುಕರಿಗೆಲ್ಲ ಕೊಡ್ತಿದ್ದಿ ಟೆನ್ಷನ್. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಪರ ಮಾಡಿದಿ ಫ್ಯಾಷನ್ನ. ಹರೇತ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿದಿ ಟೆನ್ಷನ್ನ. ಕೈ ಕೈ ಹಿಡ್ಕೊಂಡು ತಿರುಗಾಡಿ ಚಂದ ಇದ್ದಾಗ ನಮಗ ನೆನಪಾಗ್ತೈತಿ ಬಾಳವಾದರ ಜಮಕಣ್ಣಿ. ನೆನಪ ಮರಿಲಾಕ ಮಾರಿ ಇಬ್ರು ತಿರುಗಿ ಕಾಡಿ ಒಡಿ ಮಂಡೆಗಳ ಹಿಡಿದ ದೂರಿಂದ ನೋಡಿನ. ಕೆಟ್ಟಾದ ಹಬ್ಬ ಹಾಕಿದೈತಿ ಮಗ ಎದ್ದರಿದ್ದರು ಎಷ್ಟ್ಯಾಕ ಹಾಡಿದಮ್ಮ. ನಿನ್ನ ನೋಡಿದ ಕಾಲಿಲ್ಲ ಸರಿಯಾಗಿ ಮನೆಗೆ ನಾವು ಪ್ರೀತಿ ಮಾಡಿ ಬಳದಿಲ್ಲ ಬರೆದಗೋದ ಮನಸ್ಸಿಗೆ. ಇಷ್ಟ ಏನು ನಮ್ಮ ದೇವಸಾಳತೈತೆ ಗೆಳೆಯ ಗೆಳೆಯ ಸಾಯಬೇಡ. ಕಣ್ಣು ಕೊಟ್ಟಾನ ದೇವರ ಕನಸ ಕೊಳತಾನ ಯಾಕರ ಜೀವ ಜೀವ ತುಳಿತಿದ್ಯಾಕ. ಮಹಾರಾಷ್ಟ್ರ ಮನಿತಾನ ಹರ್ಕೊಂಡಿ ನನಗಾಗಿ ಬಾಳೆ ಹಾಳು ಮಾಡ್ಕೊಂಡಿ. ಗೆಳತಿ ನಿನಗಾಗಿ ಏನಾರು ಪಡ್ಕೊಂಡಿ. ಬೆನ್ನಿಗೆ ಇರುವುದು ಒಂದು ವರದಾನ, ಬ್ಯಾಡಾಗಿ ಅದನ್ನ ಬಿಟ್ಟ ಕುಂತೇನ. ಗೆಳತಿ ನಿನಗಾಗಿ ಏನಾರು ಪಡ್ಕೊಂಡಿ. ಕರ್ದಾರಾಗ ನನ್ನ ಜಗದಾರ ಸಮಾಧಾನ, ನಮ್ಮ ಸುದ್ದಿ ಗೊತ್ತಾದರ ಅದೈತಿ ಒಣ ಕದನ. ಬಂದದ್ದು ಬರಲಿರಲಿ ಬಿಡ, ನನ್ನ ತಪ್ಪು ತಿಳಿಯಬೇಡ. ಬಟ್ಟ ಬರ್ತ ಮನಸ್ಸೈತಿ ಹುಡುಗಂದ ಬರ್ತಾನ ಇರಬೇಡ. ಇಷ್ಟ ಏನ ನಮ್ಮ ಜೀವನ ದಿವಸ ಅಳತೈತಿ ಮನ. ಗೆಳತಿ ಗೆಳತಿ ಸಾಯದೇನ, ಕಣ್ಣು ಕೊಟ್ಟಾನ ದೇವರ ಮನಸ್ಸು ಕೊಲತಾನ ಯಾಕರ. ಜೀವ ಜೀವ ಬಿಡಿಸಿದ್ಯಾಕ. ತಳಗಿನ ತಳಗ ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ತಳಗಿನ ತಳಗ ನಡುವಿನ ಜಾಗ ಏನೋ ಸಪುಲ್ಲ. ಎಲ್ಲಿ ನೋಡಿದಲ್ಲಿ ಹುಡುಗ ಎಲ್ಲ ಫುಲ್ಲ ಫುಲ್ಲ. ಮ್ಯಾಗ ಹೌಸ ಫುಲ್ಲ ಹುಡುಗ ತಳಗು ಹೌಸ ಫುಲ್ಲ. ತಳಗಿಂದ ಇಲ್ಲ ಮ್ಯಾಗಿಂದ ಇಲ್ಲ, ತಳಗಿಂದ ಇಲ್ಲ ಮ್ಯಾಗಿಂದ ಇಲ್ಲ, ನಡಬರ್ಕಂದು ಫುಲ್ಲ. ಎಲ್ಲಿ ನೋಡಿದಲ್ಲಿ ಹುಡುಗ ಎಲ್ಲ ಫುಲ್ಲ ಫುಲ್ಲ. ಮ್ಯಾಗು ಎಲ್ಲ ಫುಲ್ಲ ಹುಡುಗ ತಳಗು
ಎದೆಯಾಗ ಚುಚ್ಚಿದೆಲ್ಲ ತೂಪಾದ ಡಬ್ಬುಳಿ ಮುಳ್ಳ ಕಲ್ಲಾಗ ಒಗದೀನಿ ಹಳ್ಳ ಎದೆಯಾಗ ಪ್ರೀತಿ ಓಳ ಮಾಡೈತಿ ಮನಸ ಆಳ ತಿಂದಿಲ್ಲ ಹೊಟ್ಟಿಗೆ ಕೂಳ ವಿಸದ ಜೀವ ಹರತೈತಿ ಮಾವ ಮಲ್ಲಿಗೆ ಹೂವ ಹಾಗೈತಿ ನೋವ ಏ ಗೆಳತಿ ಏ ಗೆಳತಿ ಟಮಾಟಿ ಕೆಂಪ ಕೆಂಪ ಹುಡುಗ ಹೊಡಿ ಬರ್ರ ಒಂದು ಪಂಪ ಟಮಾಟಿ ಕೆಂಪ ಕೆಂಪ ಹುಡುಗ ಹೊಡಿ ಬರ್ರ ಒಂದು ಪಂಪ ನೂನ್ಯಾಗ ಮಲ್ಯ ಮಸ್ತೈತೋ ಮಾಲ ಸೀರಿ ಉಟ್ಕೊಂಡ ಬಾರಿ ಕೊಡ್ತಾಳ ಸ್ಮೈಲ ನಡುಕತ ಹೊಂಟರ ಚಂಪ ಹೊಡಿತಾ ಹೋಗಲ್ಲ ಒಬ್ಬ ಕಣತಾವೋ ಸೇಟ ಕಾಮನ ಬಿಲ್ಲ ಸರ್ಗ ಸರಿಚಾಳ ಮಾರಿ ತುರಿಚಾಳ ಸರ್ಗ ಸರಿಚಾಳ ಮಾರಿ ತುರಿಚಾಳ ಅಂಜನಿ ಜೋಕಾಲಿ ಆಡೋಣ ಜೋಡಿಲಿ ಅಂಜನಿ ಜೋಕಾಲಿ ಆಡೋಣ ಜೋಡಿಲಿ ಮಾವ ನೀನಿಲ್ಲದೆ ಬೇಗ ಬಂದ್ರು ಸಾಕಲ್ಲ ಬೇಡ ಬ್ಯಾಡ ಮಾವನನ್ನ ಬಳಿ ನೆನೆಸಬೇಕು ನಿನ್ನ ಬೇಡ ಬ್ಯಾಡ ಮಾವನನ್ನ ಬಳಿ ನೆನೆಸಬೇಕು ನಿನ್ನ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹಾಕಿದಿ ಪ್ಯಾಸುನ್ನ ಹರಿಯದ ಹುಡುಗರ ಮುಡುಗರಿಗೆಲ್ಲ ಕೊಟ್ಟಿರಿ ಟೆನ್ಷನ್ನ ತಂದಿ ತಂದಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಪರ ಮಾಡಿದಿ ಪ್ಯಾಶನ್ನ ಹರಿಯದ ಹುಡುಗರ ಮುಡುಗರಿಗೆಲ್ಲ ಕೊಟ್ಟಿರಿ ಟೆನ್ಷನ್ನ ಮಾಮ ಬ್ಯಾರೆ ಯಬಸ ಬರ್ರಿ ಅದಾನ ನೀ ಯಾವಸ್ತಿ ನೀನು ತಲೆ ಬಂದು ಹುಳ ಬೆಳೆ ಬೆಳತನ ಅದಾನ ಈಗ ತಲೆ ಬಂದ ಹುಳ ಯಾವಸಲಿ ನಾ ಯಾಕೆ ಈಟೋತನ ಮಕ್ಕೊಂಡಿದ್ವನ ಮಕ್ಕೊಂದಿದ್ದು ಅಲ್ಲ ಇಷ್ಟೋ ಮಟ ನಮ್ ಕಾಕನ ಕಣ್ಣಿ ಕಂಡಿದ್ದಿಲ್ಲ ಈಗ ಕಂಡ ನಾವು ನೋಡ್ ಸಾಟ್ಲಿ ಬಿಟ್ರ ನಿನ್ನತ್ತು ಹೌದಾ ಹಾಗಂದ್ರೆ ಬ್ಯಾರೆ ಯಬಸ್ಬೇಕಾಗಿ ಸುದ್ದಿ ಬಟ್ ನೀ ಹೇಳಿ ನಿನ್ನ ಅಪೋಸಿಟ್ ಹಾಲಿಲ್ಲ ಅವನವನು ಜಾತಿ ಮಗ ಹೌದು ನೀ ಡ್ರೈವರ್ ನಾನಿನ ಲವ್ವರ ನೀ ಡ್ರೈವರ್ ನಾನಿನ ಲವ್ವರ ಆಗಿಲ್ಲ ದೂರ ಆಗಿಲ್ಲ ದೂರ ಆಗಿಲ್ಲ ದೂರ ಆಗಿಲ್ಲ ದೂರ ಬಾಳ ನನ್ನ ಬಂಗಾರಿ ಹೋಗಬೇಡ ಸಿಂಗಾರಿ ನಾನಿನ್ನ ಪ್ರೇಮ ಪೂಜಾರಿ ಹೇ ಬಂಗಾರಿ ನಾನಿನ್ನ ಪ್ರೇಮ ಪೂಜಾರಿ ನಾನಿನ ವೈತರ ಮಾಸರ ನಿನ್ನ ಎದೆ ಸೆಳ್ಳಿರ ಎಡಕತ್ತ ನಿನ್ನ ಹತ್ತಿರ ಲೇ ಮಗನ ಎಡಕರ್ಲ ನಿನ್ನ ಹತ್ತಿರ ಗುಡಿ ಮೇಲ ಗೋಪುರ ಬಳದಂಗ ಎದಿ ಮೇಲ ನೀ ಬಂದ ಕುಣದಂಗ ಮನೆಯಾಗದೈತ ಮನೆಯಾಗದೈತ ಗೊತ್ತಿರಲಾರದ ಊರಿಗೆ ನೀ ಹೋಗತಿಯಿಂದಲ ನಾಳಿಗೆ ಯಾರಿಗೆ ಯಾರು ಇಲ್ಲ ಪ್ರೀತಿಸಿದಾಗಿ ಸಿಗಲಿಲ್ಲ ಯಾರಿಗೆ ಯಾರು ಇಲ್ಲ ಪ್ರೀತಿಸಿದಾಗಿ ಸಿಗಲಿಲ್ಲ ಎಲ್ಲಿ ಹೇಳಂದಿ ಏ ಜೋಗ್ಯಾರ್ರವ್ನ ನಿಂದರ್ಲಿ ಅಪ್ಪ ನಿಂದರ್ ನಿನ್ನ ಉದರ್ಕೋತ ಬರಾಕತ್ತೆ ನಿಂದರ್ ನಾ ಜೋಗ್ಯಾರವಲ್ಲ ಅಪ್ಪ ನನ್ನ ಗಜನಿಂಬೆ ನಾ ನಿನ್ನ ಪಾಲಿನ ಗಡಿ ಚಿಂತೆದೀನಿ ಲೇವಡಿಗೆ ಗಡಿ ಚಿಂತೆದೀನಿ ಅಯ್ಯಯ್ಯೋ ಗಡಚಿಂತಿ ಮಮ್ಮ ನೀನು ಯಾಕಲೆ ನೀ ಯಾಕೆ ಈ ವ್ಯಾಪಾರ ಮಾಡಾಕತ್ತಿದಿ ಪತ್ತ ರಿಪೇರಿ ಮಾಡ್ತೇನ ಮತ್ತ ಆಗಲೇ ಜಾನಕಿ ಫಸ್ಟ್ ಆತ ಅಲ್ಲಲ್ಲಿ ಅಪ್ಪ ಬ್ಯಾಂಕ್ ಲಾಕರ್ ಟಜೂರಿ ಲಾಕರ್ ಮತ್ತ ಗಾಡಿ ಲಾಕರ್ ಸಹಿತನು ರೆಡಿ ಮಾಡ್ತೇನೆ ಮತ್ತ ನಿಂದೇನಾರ ಕಾಪಿ ರಿಪೇರಿ ಬಂದತ್ತನ ಅಯ್ಯಯ್ಯೋ ಮಮ್ಮ ನಂದು ರಿಪೇರಿ ಬಂದಿದ್ದೆ ಅಂತ ಕೇಳ್ತಿಯಲ್ಲ ನಂದು ರಿಪೇರಿ ಬಂದಿಲ್ಲ ನಾನು ನಿನ್ನ ಕಡೆ ಓಡ್ಕೊಂತ ಬಂದೀನಿ ಇಲ್ಲೇ ಮಾಡ್ಲು ಏನು ಮನಿಗೆ ಬಂದ ನಿಂತು ಮಾಡ್ಲು ಏನು ಕುಂತ ಮಾಡ್ಲು ಯಪ್ಪ ನೀ ಏನು ಮನೆಗೆ ಬಂದ ಮಾಡೋದ ಬೇಡ ನಿಂತ ಮಾಡೋದ ಬೇಡ ಕುಂತ ಮಾಡೋದ ಬೇಡ ಇಲ್ಲೇ ತಂದಿನಿ ಬಡ ಬಡ ನಿಂತ ಮಾಡಿ ಕೊಟ್ಟು ಎಲ್ಲಿ ಮಾಡಿ ಮನಿ ಇಲ್ಲೇ ಸ್ಟೇಜಿನ ಮಗ್ಲ ಐತಿ ಇಲ್ಲೇ ಬಾಗ್ಲ ಇದೇನ ಜಾನಕಿ ನಿನ್ನ ಪತ್ತಾದ ಬಾಯಿ ಇಷ್ಟ ಅಗ್ಗಲಾಗೈತಿ ಅಯ್ಯಯ್ಯೋ ಅದ್ರ ಸುದ್ದಿ ತೆಗಿಬೇಡ ಮರ್ರ ಅದ್ರ ಸುದ್ದಿ ತಗೋಬೇಡ ಯಾಕಂದ್ರೆ ನಿನ್ನೆ ಹೊಲಕ್ಕೆ ಹೋಗಿದ್ನ ನಮ್ಮಪ್ಪ ಚಾವಿ ಕಳ್ಕೊಂಡ್ ಬಂದ್ಬಿಟ್ಟ ನಾವು
ಸಿಕ್ಕಿದ್ದ ಚಾವಿ ತಗೊಂಡ್ ತಿರ್ವ್ಯಾಡಿ 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 ಎಷ್ಟ ಆಗಲ ಮಾಡಿಟ್ಟ ನೋಡ್ ನಂದು ಅಲ್ಲಲೇ ಜಾನಕಿ ಅಂತೂ ನೀನು ಕೊಪ್ಪಾಗ ಕಂಡರ್ ಚಾವಿ ಇಟ್ಟಾರ ಅಂದಂಗ ಆತ ಯೋ ಯಾಕಲೆ ಕಂಡೂರ್ ಚಾವಿ ನಮ್ಮ ಅಪ್ಪಿ ಯಾಕೆ ಇಡ್ತಾನ ಆ ಕನಕಪ್ಪ ಸೌಕರ್ಯ ಅದನಲ್ಲ ಅವನ ಚಾವಿ ತಿರ್ವ್ಯಾಡನ ಅದಕ್ಕೆ ಇಷ್ಟ ಅಗ್ಲ ಆಗ್ಬಿಟ್ಟೈತಿ ಅಲ್ಲಲೇ ಜಾನಕಿ ಮೊದಲು ಆ ಕನಕಾಪ್ ಸಾವುಕಾರಂದ ಸಣ್ಣ ಚಾವಿ ಇಂಥ ದೊಡ್ಡ ಕೊಪ್ಪಿಗೆ ಹೆಂಗಾರ ಬಂದಿತ್ತಂತೀನಿ ಹೆಂಗ ಬಂದಿತ್ತಂತ ಕೇಳ್ತಿಯಲ್ಲ ಮತ್ತ ಬರಬೇಕು ಮತ್ತ ಚಾವಿ ಕಳ್ದೈತಿ ತಿರ್ವ್ಯಾರ ಅದಕ್ಕೆ ಇಷ್ಟ ಅಗ್ಲ ಆಗೈತಿ ಅದು ಹೌದಾ ಹಂಗಂದ್ರ ಆ ಕನಕಪ್ಪನ ನಸಿಬಿ ನಾಗಪ್ಪನರ ಕನಕಪ್ಪನ ಕರೆಯರ ಹೋಗಿ ಚಲೋ ತಂಗ ಚಾವಿ ಇದ್ದದ್ದು ತಗೊಂಡ್ ಬಂದ್ ಮಾಡ್ಕೊಂಡ್ ನೋಡ್ಬೇಕ ಅಯ್ಯೋ ಆ ನಾಗಪ್ಪನ ಹುಡುಕಿದ್ಯಾ ಸಿಗಲಿಲ್ಲವ ಅದಕ್ಕ ಸಿಕ್ಕೋರ್ದ ಚಾವಿ ತಂದ ನಮ್ಮ ಅಪ್ಪ ತಿರ್ವ್ಯಾಡಿ 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 ಅಟ್ಟಾಲಿಲ್ಲ ಕಲ್ಲು ತಗೊಂಡು ಜಜ್ಜಿ ಬಿಟ್ಟನ ಅದಕ್ಕೆ ಇಟ್ಟಾಗಲಾಗೈತೆ ಅದು ಅಲ್ಲಲ್ಲಿ ಹಂಗಂದ್ರ ಇಲ್ಲಿ ಹನಾಪುರ ಇಟ್ಟಲ್ ಮಾವಂದು ಚಾವಿ ಒಂದ್ ಸ್ವಲ್ಪ ದೊಡ್ಡದೈತೆ ಇಲ್ಲೇ ಮಗ್ಲ ಶಿವಪುತ್ರ ಮಾವಂದು ಚಾವಿ ದೊಡ್ಡದೈತಿ ಅದ್ರಾಗ ನಮ್ಮ ತಾಲೀಮ್ ಕಲ್ಸಾಕ್ ಬಂದು ವಿಠಲ್ ಸರ್ದಂಕ್ರು ಚಾವಿ ಅನಾವತನ ದೊಡ್ಡದೈತಿ ಪಾಂಡು ಸರ್ದಟ ಬಿರ್ ಸತ್ತೈತಿ ಮತ್ತೆ ಚಾವಿ ಅದು ವಜ್ಜ ಬಾಳ ಐತಿ ಅವ್ರದ್ದು ಯಾರ್ದು ಅಲ್ಲಪ್ಪ ನಾ ಅಂಗಡಿ ನಾಗಪ್ಪಂದು ತಂದಿದ್ದೆ ಅಂಗಡಿ ನಾಗಪ್ಪಂದ ಬಂದಿರ್ಬೇಕಲ್ಲ ನಿನ್ನ ಕೊಪ್ಪಿಗೆ ಚಾವಿ ಅದ ಬಂದೇತಂತ ಕೇಳ್ತೇನೆ ಹಾ ನಾವಲ್ಲೇ ಬಂದೇವ ಅಲ್ಕಟ್ರಂಡಿ ಅನ್ನು ಅಲ್ಲಪ್ಪ ನಾ ಯಾಕೆ ಅಲ್ಕೊಂಡ್ರಂಡೆ ಅನ್ಲಿ ನಾ ಇನ್ನ ನಿನಗ ಕುಮತೀನಿ ನೀನ ಹೇಳ ನೀ ಅಂದಿದ್ದಕ್ಕೆ ನಾವು ಏನತ್ತೆ ಅಂಜಾಳಿ ಏಯ್ ಎಸ್ ನಾ ಯಾಕೆ ಅಂಜಲಿ ನಿನಗ ಹಾಗೆ ನಾ ಯಾಕೆ ನಿನಗ ಅಂಜಲಿ ಎಂತೆಂತರ ನೆಗದು ಬಿದ್ದು ಹೋಗ್ಯಾರ ಇನ್ನು ನೀ ಏನು ಅವರು ಸಾಮಾನ್ಯದವ್ರು ಇರ್ಬೇಕ ನಾ ಮಗ ಸಾಮಾನ್ಯದವಲ್ಲ ಮನಿಗೆ ಮೇಕಿ ನಿಂತ ಮಗ ಅದೀನಿ ಗೊತ್ತಾಗತ್ತೆಪ್ಪ ನೀ ಶಕ್ತಿ ನಿನ್ನಲ್ಲಿಲ್ಲ ಏ ಸುಮ್ಮಿರ ಐತಿ ಮಾಸ್ತರ್ ಹೇಳೋಗ ಮತ್ತ ಅರಶಕ್ತಿ ಹಾಗೆ ಸರಿ ನೋಡೋಣ ಹೊಡಿ ಇನ್ನೊಂದು ಏಕಲ್ಲ. ಇನ್ನೊಂದು ಬಡ್ಕೊಂಡು ನೋಡೋಣ ಇನ್ನೊಂದು ಬಡ್ಕೊಂಡು ನೋಡೋಣ ಇನ್ನೊಂದು ಬಡ್ಕೊಂಡು ನೋಡೋಣ ಎದಕಾರ ಬಡ್ಕೊಂಡಿ ಮುಗಿತದ ಅಲ್ಲಿಗೆ ನಾಲ್ಕು ಬಡ್ಕೊಂಡು ಎಟ್ಟಂತ ಉರಿಬೇಕದು ಉರಿಯಾಕತ್ ನನ್ನ ಉರಿದ್ರ ಅವಳ ಮಲ ಮಚ್ಕೊಳಕಂತ ತಲೆ ಕೆಡಿಸ್ಕೋಬೇಡ ಉರಿದ್ರ 5 ನಿಮಿಷ ಪೂರ್ತಿ ಕುರಿತೈತಿ ಮಾಮ ಏನು ಮಾಡೋದು ನಮ್ಮ ಅಪ್ಪ ಕಲ್ಲು ತೊಗೊಂಡ್ ಜಜ್ಜನ ಸುಮ್ಮಿರ ಕಾಕ ಇಲ್ಲಿ ನಂದು ಅವ್ನು ನಡೆದೈತೆ ನಿಂದ ಏನು ಕಾಕ ಅವಾರಿ ಸತ್ತವ ಅಲ್ಲೇ ಕಾಕ ಅಂದಿದ್ದಕ್ಕೆ ಇನ್ನು ಉರ್ಲಾಕೊಂತ ನೀನು ಇರ್ಲಿ ಬಿಡು ಮಾಮ ಗಿಡ್ಡಿ ನಾ ಗಿಟ್ಟಿಲ್ಲಪ್ಪ ಎಟ್ಟೇತರ ಲೈಟಿಂಗ್ ಕಂಬ ಇದ್ದಂಗ ಅದೀನಿ ಓಯ್ ಯಾರು ಮೊದಲ ನೀ ಯಾರು ಜಾಸ್ತಿ ಮಾತಾಡಿದ್ರೆ ಹಳ್ಳಿ ಸಿಳ ಹೊಡಿದಿನ ಮತ್ತ ಮೊದಲ ನೀ ಯಾರು ಅದು ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ನೀ ಹಳ್ಳಿ ಸಿಳಿ ಹೊಡಿತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಬಾ ಇಲ್ಲಿ ಹಿಂದ ಸಿಳ ಮೊದಲ ನೀ ಯಾರು ನಾ ಯಾರು ಗಜಮಶ್ರೀ ಇದೇನಿದು ಗಜಮ ಗಜಮಶ್ರೀ ಗಜಮ ಮುತ್ತೇನ ಕೇಳಿನಿ ಗಜಮಸ್ರಿನ ಬಂತ ಇದು ಹೊಸ್ತಾಯಿ ಅಲ್ಲಲ್ಲಿ ಹುಡುಗಿ ಇದು ಹೊಸ್ತಾಯಿ ಬಂದ ಟ್ರೆಂಡಿಂಗ್ ಬಂದೈತಿ ಇದು ಈಗ ಗಜಮಸ್ರಿ ಏನ ಹೆಂಗಸರು ಗಜಮ ಮಾಡ್ಕೊಂತ ಹೋಗ್ಬಿಡ್ದ ಗಜಮೇಂದ್ರ ಅಲ್ಲ ಏನೋ ಹೊಸ ಕೇಳ್ಬೇಕಂದ್ರು ನಮ್ಮ ಯಮನಪ್ಪ ಕಾಕನ ಅಂತೇಳಿ ಹೋಗಿ ಕೇಳ್ಬೇಕು ನೀನ ಹೌದು ಮಾಮ ನನಗ್ ಗೊತ್ತೈತಿ ಅವನಿಂದನ ಕೇಳ್ಬೇಕು ನಾವು ಅನ್ನೋದು ಗೊತ್ತೈತಿ ಹಾ. ಹಾ. ಕಟ್ಟಿ ಇರ್ಲಿ ಬಿಡ ನೀ ಏನು ಮಾಡಿ ಕೊಡ್ತೀವಿ ಇಲ್ಲ ಮತ್ತ ನಾ ಯಮಪ್ಪನ ಜೊತೆ ಮಾಡಿಸ್ಕೊಂಡು ಹೋಗ್ಲಿ ಮಾಡಿ ಕೊಡ್ತೀನಿ ಲೇ ಜಾನಕಿ ಮಾಡಿ ಕೊಡ್ತೀನಿ ಇಲ್ಲ ಅನ್ನೋದಿಲ್ಲ ಇದನ್ನೆಲ್ಲ ಪತ್ತ ರೆಡಿ ಮಾಡಿಕೊಡ್ದ ನನಗೊಂದು ಸ್ವಲ್ಪ ಆಕತಿ ದನಿಕೆ ಈ ಗಡಚಿಂತಿ ಕೈ ಹಿಡ್ದ ಒಂದಿಟ್ಟು ಮನ ತನಸಬಾರ್ದು ಯಾಕಲಿ ಹುಡುಗಿ ನೀನು ಇಲ್ಲಿ ಹಂಗಂದ್ರ ಮಾಮ ಮತ್ತೆ ತಡ ಮಾಡ್ತಿ ಇಟ್ಟು ಜಾಡ್ಸೇ ಬಿಡು ಒಲೆ ಹಾ ಜಾಡಿಸಲ್ಲ ಯಪ್ಪ ಕೆರಕದ ಮಟ್ಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ ನೀವು ಭಾರಿ ಚಂದದಿರಿ ನಾವ ನೀನೊಬ್ಬ ಬಾಕಿ ಇದ್ದೆ ಅದನ್ನ ಹೇಳಾಕ ಆದ್ರೆ ಕ್ಯಾಟ್ ಉಚ್ಕೊಂಡಿದ್ರಿ ಕರೆಕ್ಟ್ ನಾ ಉಜ್ಗಂಡಿ ನೀ ಶಾನೆಗಂಡಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ ನಿಂತಾಳ ಕಡಿ ಬಿಡಿಕಿ
ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕರ್ಕೊಂಡು ಬಾರೋ ನಮ್ಮ ಮಾಸರನ ಪೇಪರ್ ಬರಿಲಾಕ ಈಗಿನ ಹುಡುಗಿಯರ ಸಾಲಿ ಕಲಿಯತರ ದನ ಕಾಯುದಕ ಬಾದಾಮಿಯನ್ನ ಬೆಕ್ಕಿನ ಕನ್ನ ಏನ ನಿನ್ನ ಬನ್ನ ಒಳದಂಗ ಚಿನ್ನ ಅಣತಿರನ್ನ ಕೋಲಾರದ ನೀನ ಬಾದಾಮಿಯನ್ನ ಬೆಕ್ಕಿನ ಕನ್ನ ಏನ ನಿನ್ನ ಬನ್ನ ಒಳದಂಗ ಚಿನ್ನ ಅಣತಿರನ್ನ ಕೋಲಾರದ ನೀನ ಮುಟ್ಟಿನೊಳಗ ಮೆತ್ತಗ ಮಾಡಿದಿ ಕರೆ ಹೇಳ ನೀನ ಕರಕಲ ಮಂಡಿ ಮಂಡ್ಯಾದಿನ್ಯಾಗ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಚಸ್ಮಾ ಕಾಲಗ ಚೈನ ಹಾಕ್ಯಳೈ ಹುಡುಗಿ ಕಾಟವಾಡಿ ಕುದುರಿ ಹಂಗ ಐತಿ ನಡಗಿ ಕಣ್ಣಿಗೆ ಚಸ್ಮಾ ಕಾಲಗ ಚೈನ ಹಾಕ್ಯಳೈ ಹುಡುಗಿ ಕಾಟವಾಡಿ ಕುದುರಿ ಹಂಗ ಐತಿ ನಡಗಿ ಕೈಯ ಹಿಡ್ಕೊಂಡ ತಿರುಗಾಡಿ ಎನ ಚಂದ ಇದ್ದಾಗ ನಮ್ಮ ಜೋಡಿ ನೆನಪಾಗತೈತಿ ಒಳವಾದರ ಜಮಖಂಡಿ ನೆನಪ ಮರಿಲಾಕ ಮಾರಿನ ಇಬ್ರು ತಿರುಗಿದ ಗಾಡಿನ ಮೊಣ್ಣಿ ಗೆಳತಿ ನಿನ್ನ ದೂರಿಂದ ನೋಡೇನ ಸರಿಗೆತ್ತ ತಾಪ ಹಾಗೆ ನಿನ್ನ ಕಿಮಾಪ ಇದ್ದ ನಿನ್ನ ರೂಪ ವಿದ್ಯಾಗಿ ಕಪ್ಪ ನಿನ್ನ ನೋಡಿಂದ ಹತ್ತಿಲ್ಲ ಸರಿಯಾಗಿ ಗೆಳತಿ ಮನಿಗೆ ನಾವು ಪ್ರೀತಿ ಮಾಡಿ ಬಹಳ ದಿವಸ ಅದು ಮರಿದಾಗ ಮತ ಮನಸ್ಸಿಗೆ ಸರ ಒಂದು ರಿಕ್ವೆಸ್ಟ್, ನೀನು ಚುನು ಮರಿ ನಿಮ್ಮವ್ವ ಹೆಣ ಮರಿ ನೀನು ಚುನು ಮರಿ ನಿಮ್ಮವ್ವನ ಮರಿ ಹೊಂದಾಳ ನೋಡರಿ ಕೊಚ್ಚರಿ ಹಳೆ ಕೊಚ್ಚರಿ ಚುನುಮರಿಯನ್ನು ದೊಡ್ಡವಾತಪ್ಪ ನಿಂದ ಚುನುಮರಿಯನ್ನು ನಿಮ್ಮ ಹೆಣ್ಮರಿ ಸರಿಗೇನ ನಿಮ್ಮ ಔದುರಿಗೆ ನನ್ನಾಗಿ ಬಂಗಾರ ಬನದಾಗಿ ಅಂಜು ಬುರುಗಿ ಅಗ ಬೆಳಗನ ಬೆರಗಿ ಪರಿವಾಳನಿ ನನ್ನ ಜೀವಾಳನಿ ಬೆಳಗಿನ ಇಬ್ಬನಿಗೆ ಬೀಳುವ ನೀರಾರಿ ಕೆಂಪ ಗೆನಸ ಕೊಡ್ಕೆಗಾಕಿ ಕುದಿಸ ಗಟ್ಟಿಗೆ ಕರಸ ಮುಳುಕು ಮಾಡಿ ನೀ ಉಣಸ ನನ್ನಾಗಿ ಬಂದರ ಬಣದಾಗಿ ಅಂಜು ಬುರುಗಿ ಆಗ ಬೆಳಗನ ಬೆರೀತಿ ನೀನು ಚುನು ಮರಿ ನಿಮ್ಮವ್ವ ಎನ
ಒಳ್ಳೆ ಕೊಚ್ಚರಿ ನೀಯಾದರೂ ಮಾರ ಬಾನನ್ನ ಇಂಬಾರ ನುಣಚಾವ ಬಾರಿ ನಿನಗಲ್ಲ ಬಿಳಿ ಬಿಳಿ ನೋಡತಿ ಬಳ್ಳ ಬಳ್ಳ ನಗತಿ ನನ್ನ ಚಿನಗ ಕನತಿ ಆರಲ್ಲಿ ಟಗರಾಗಿತಿ ಲಾ 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 ಲಾ. ಹೇಮಂತ್ ಕುಮಾರ್ ನಿಜ ಏನು ಗಿಚ್ಚ ಎಬ್ಸಿದೆಪ್ಪ ಸಂತು ಅಣ್ಣ ಫುಲ್ ಗಿಚ್ಚ. ತಿಂಡಿ ತೀರ್ಬೇಕು ಹಿಂಗ ಮಾಡ್ಬೇಕು ತಿಂಡಿ ತೀರ ಅಯ್ಯೋ ತಿಂಡಿಗೆ ಬಂದ್ರೆ ಭಾಳ ಉರುಪದ ನಾವು ಮೊದಲು. ಸರ್ ಯಾರು ಅಲ್ಲ ನಮ್ಮ ಪಕ್ಕ ಒಳಗಾದಾರ ಅಯ್ಯೋ ಸರ್ ಯಾರು ಅಲ್ಲ ಪಕ್ಕ ನಮ್ಮ ಅಣ್ಣರದಾರ ಅವ್ರು. ಅಣ್ಣಾರಂತ ಒಟ್ಟ ಅನ್ಬೇಡ ಅಣ್ಣಾರನ್ನ ಸುಮ್ ತಳಿಗಿಳ್ದ ಕುಂತ ಬಿಡ್ತಾನೆ ನಮ್ಮ ಮಂದ್ಯಾಗ. ಮತ್ತೇನಲ್ಲಿ ಯಾಕ ಅವ್ರು ನಮ್ ಕಾಕಾಗೊಳಕರ ಮಾವನ್ ಒಪ್ಕೊಂತೀನಿ. ನೀ ಮಾಮ ಬೆಳತಾನ ಅಟ್ಟ ಬೆಳಕರ್ದೆ ನಾನು ನೀನು. ಹೇಮಂತ್ ಕುಮಾರ್ ನಿಜ ಇದನ್ನ ಒಟ್ಟ ಅನ್ಬೇಡ ಯಾಕ ಮಹಿಗಿನಾಗ ಒಟ್ಟ ಅನ್ಬೇಡ ಸ್ಟೇಜ್ ಮ್ಯಾಗ ತಳಿಗಿಳ್ದೋಗಿ ನಿಕ್ಕಟ್ಟಿ ಅಣ್ಣ ಅನ್ನೋಲಿಕ್ಕರೆ ಸ್ಟೇಜ್ ಮ್ಯಾಗಲ್ಲ ಎಲ್ಲಿದ್ರು ಮಾಮನ ಅನ್ಬೇಕ. ಹೌದಾ ಮಾಮ ಬಾ ಯೋ ಜಿಂಕ 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 ಜಿಂಕಲೇ ಮರ್ಯಾದಿ ಪೂರ ಕಳೆದು ನೀನು ಅವನು ಕಳೆದಂತೀನಿ ನೀನು ಅವನು ಪಿಸ್ತೂಲ್ ತಗೊಂಡು ನೀನು ಅವನು ಚೆಂಡಿಗೆ ಹೊಡೆದಲು ನೀನು ಅವನ ಯಪ್ಪ ಏನಾಗೈತೆ ಅಂತ ಹೋಗೋತ ಬಂದಿಯೋ ನೀನು ಅವ್ನು ಯಾಕೆ ಹೋಗ್ಕೊಳಕತ್ತಿದ್ದಿ? ಹುಡುಗಿ ಹುಚ್ಚಾಗುವಂಗ ಒಂದು ಬಗೆ ಹೋಗಾಳಕತ್ತಿಲ್ಲ ನೀನು ಅವನು ಮರ್ಯಾದೆ ಹೊಕ್ಕತ್ತಂತ ಬಡ್ಕೊಳಕತ್ತನ ಬಾಯ್ ಬಾಯ್ ನೀನು ಅವನು ಯಾವುದೋ ಒಂದು ಬೀದಿ ನಾಯಿ ಹಿಡ್ಕೊಂಡು ಡಿಂಚಾಕ್ ಮಾಡಕತ್ತಿಲ್ಲ ನೀನು ಅವನ. ಏ ಜಗಪತಿ ಅವ್ರ ಒಂದು ಬಗೆ ಜಗಪತಿ ಅವ್ರ ನಾ ಎಲ್ರಿಪ್ಪ ನಾ ನಿಮ್ ಮಗಳದ ರಿಪೇರಿ ಮಾಡಾಮದೇನೆ. ಯಪ್ಪ ನಮ್ಮ ಪತ್ತ ರಿಪೇರಿಗೆ ಬಂದಿತ್ತಲ್ಲ ಅದು ಇವ್ರ ಕಡೆ ತಂದ ನಾನು ರಿಪೇರಿ ಮಾಡಿಸ್ಕೊಳಕತ್ತಿದ್ದೆ. ನೋಡುವ ಮಗಳ ಹೌದು. ಈ ಮಗ ಏನು ತಾಂಬರ್ ಕೊಡ ಅಷ್ಟ ಮಾಡ್ತಾನ ಪ್ಯಾಸ್ಲಿ ಕೊಡನು ಮಾಡ್ತಾನಿವ. ಏ ನಾ ತಾಂಬೂರ್ ಕೂಡ ಹಂತಿಂತಾವ್ ರಿಪೇರಿ ಮಾಡವಲ್ರಿ ಓನ್ಲಿ ಕಿಲಿ ಪತ್ತ ರಿಪೇರಿ ಮಾಡ. ಈ ಕೆರಕಲ್ ಮಟ್ಟಾಗ ಬೇಕಾದಾರನ ಕೇಳ್ರಿ ಆದ್ರ ಕಿಲಿ ಪತ್ತ ರಿಪೇರಿ ಅಷ್ಟ ಮಾಡ್ತಾನಂತಾರಿ ಹುಡುಗ. ನಾ ಬರ್ಲಿ ಯಾರೇ ಜಗಪತಿ ಅವ್ರೇನ ನಿಂದ್ರಲೇ ತಮ್ಮ 120 ರೂಪಾಯಿ ಅಡ್ವಾನ್ಸ್ ಸರ್ ಕೊಡ್ತೀನಿ ನಿಂದ್ರಲೇ ಮುದಕ. ಡಿಮ್ ಡಿಮ್ ಬೇರೆ ಟೆಡ್ಯಾನ ಅಟ್ಟ ನಿಂದ. ಹಾಯ್ ಹುಲಿಗೆವ ಏ ಸೋಮೇರ ಹಂಗೆಲ್ಲ ಅನ್ನಬಾರ್ದು. ಹೊಲಿಗೆ ಅವ್ನು ನೆನಪು ತೆಗಿಬೇಡ ಭಾಳ ಡೇಂಜರ್ ಅದಾಳಕ್ಕಿ. ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನಗ ಬಾ ಅಂತ ಕರೆದಾಳ ಮಳ್ಳಿ ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನಗ ಬಾ ಅಂತ ಕರೆದಾಳ ಮಳ್ಳಿ ಊರ ಹುಡುಕಿದರು ಮಣಿ ಸಿಗಲಾರದು ನಾಯಿ ಬಂದವು ಬೆಪ್ಪು ಬೆವ್ವೆಂದವು ಕುಕ್ಕು ಕುಕ್ಕು ಗ್ಯಾಮ ಕೋಳಿ ಬಿಟ್ಟು ಬಂದೇನ ಹುಟ್ಟಿದ ಹಳ್ಳಿ ನಗ ಬಾ ಅಂತ ಕರೆದಾಳ ಮಳ್ಳಿ. ಹಾಯ್ ಹುಲಿಗೆವ ಏ ಅಂಕಲ್ ಬಾಯ್ ಏನಾತ ಏನ ಬಳ್ಳಿಟ್ಟು ಹಾಳೆ ಬಿಡ್ತೀಯ? ಏ ನಿನ್ನ ತಲೆಯಾನ ಕುಂದರ್ತೀಯನು? ಹಾ ಮಾಮ ಪೂಜ ಹವರಿದೇನು ಏನು ಬೆದರಿ? ಮಗಳಿಗೆ ಏನಾರ ಅಂತಿನ್ನಾಣ ಹುಡುಗಿ ಹುಚ್ಚಾಗುವಂಗ ಒಂದು ಬಗೆ ಇಲ್ಲಿಗೆ ಹೇಳ್ರಿ ಇಲ್ಲಿಗೆ ಯಾರ ಎಂಟ್ರಿ ಅಂತೀರಿ ಇಲ್ಲಿಗೆ ಹೇಳ್ರಿ ಇಲ್ಲಿ. ಕುಡ್ಕಂತ ನನ್ನ ಬಿಡಬ್ಯಾಡ ಗೆಳತಿ ನಿಮ್ಮ ಪಾಲು ಕುಡಿತಾನ ನಿಮ್ಮ ನಾಡು ಕುಡಿತಾನ ಬರಿ ಕುಡದರದ ನಿಮ್ಮ ಮಡಿತಾನ ನಾ ಕುಡದರ ಕೊಡತಪ್ಪೇನ ಹುಡುಕಂತ ನನ್ನ ಬಿಡಬ್ಯಾಡ ಗೆಳತಿ ನಿಮ್ಮ ಪಾದ ಕುಡಿತಾನ ನಿಮ್ಮ ನಾದ ಕುಡಿತಾನ ಕುಡಿದರದ ನಮ್ಮ ಮನಿತಾನ ನಾ ಕುಡುದರ ಕೊಡತಪ್ಪೇನ. ಕಣ್ಣಾಗ ಒಗದರ ಉಸುಕ
2020 ಬಿಸಿಗಿಟ್ಟ ಡೇರಿ ಮಿಲ್ಕ ಚಾಕಲೇಟ ಹೊಡೆದನೆ ಹೂವಣ್ಣ ಹರೇದ ಹುಡುಗರ ಮುದಕರಿಗೆಲ್ಲ ಮಾಡಿದ ಟೆನ್ಷನ್ನ 2020 ಬಿಸಿಗಿಟ್ಟ ಡೇರಿ ಮಿಲ್ಕ ಚಾಕಲೇಟ ಹೊಡೆದನ ಹೂವಣ್ಣ ಹರೇದ ಹುಡುಗರ ಮುದಕರಿಗೆಲ್ಲ ಮಾಡಿದ ಟೆನ್ಷನ್ನ ಮಗ ನಾಳೆ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದಕ್ಕಿ ಬೆಣ್ಣ ಹತ್ತೆ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದಕ್ಕಿ ಬೆಣ್ಣ ಹತ್ತೆ ಆನ್ ಮಾಡಿ ಹೇಳ್ತಾರೆ ಗೆಳೆಯ ನಿನ್ನ ಕಣ್ಣು ಮಾರಿ ಒಬ್ಬರು ಎಲ್ಲಂದ್ರ ನೀನು ನಡೆಯುತ್ತಾರೆ ಒಬ್ಬಳು ಕೂಡ ಇರುತ್ತಂತೆ ಎಲ್ಲಂದ್ರ ನೀನು ನಡೆಯುತ್ತಾರೆ ಅಂದ ಚಂದ ರಗಡೆ ಸುಳ್ಳು ಸ್ವಲ್ಪ ಸುಮಾರಂತೆ ಅಂದ ಚಂದ ಮನಗಂಡೈತಿ ಸುಳ್ಳು ಸ್ವಲ್ಪ ಸುಮಾರಂತೆ ಕಲದ ಗಾಳಿ ಕಲ್ಲಾಗ ಹಾಕಿದ್ರು ಹೋಗಲು ನನ್ನ ಗೆಳತಿ ಆದ್ರೂ ನಿನ್ನ ಕರ್ಮ ಅನ್ನೋದು ಹೆಂಗೆ ಬಿಡ್ತೈತಿ ಸಕ್ಕಿಲ್ಲ ನೀ ಮೇಲೆ ಆದ್ರೂ ನಿನ್ನ ಕರ್ಮ ಅನ್ನೋದು ಹೆಂಗೆ ಬಿಡ್ತೈತಿ यो जिंका जिंका ಜಿಂಕ ನಡುವೂರಾಗ ಕಡದರ ಕಡಲಿ ತರತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ನಾನಲ್ಲ ನನಗತೇಗ ಹತ್ತಿಲ್ಲ ಎದಿಯತಿಕ ಬ್ಯಾಡ ನನಗತೇಗ ಹತ್ತಿಲ್ಲ ಹಾಕೊಂಡು ಲಂಗ ದೌಡೆ ಅದು ಅಂಟರ ನಿಮ್ಮ ಓಣಿ ಸಿಟಿ ಹೊಡೆದ ಮಕ್ಕಳು ಗಿಣಿ ಗಿಣಿ ಹಾಕೊಂಡು ಲಂಗ ಅದು ಅಂಟರ ನಿಮ್ಮ ಓಣಿ ಸಿಟಿ ಹೊಡೆದ ಹುಡುಗ 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 ಅದಿ ಅದಿ ಹಳ್ಳದ ದಂಡಿ ಆಸ್ಯಾಡ ತಂಡಿ ದುಂಡಿ ಬೇಕೇನ ಉಂಡಿ ಹಳ್ಳದ ದಂಡಿ ಆಷಾಢ ತಂಡಿ ದುಂಡಿ ಬೇಕೇನ ಉಂಡಿ ಎಲ್ಲಿಗೆ ಸುಣ್ಣಬೇಡಿ ಎಲ್ಲವನ ಜಾತರ್ಯಾಗ ಎಲ್ಲಿಗೆ ಸುಣ್ಣಬೇಡಿ ಎಲ್ಲವನ ಜಾತರ್ಯಾಗ ಗೌಳ್ಯಾಗಡಿ ಅಳ್ತಿದ್ದಿ ಮೂರತ್ತು ರಾತ್ರಿಯಾಗ ಗೌಳ್ಯಾಗಡಿ ಅಳ್ತಿದ್ದಿ ಮೂರತ್ತು ರಾತ್ರಿಯಾಗ ಮುಟ್ಟಿಲ್ಲ ಗಂಡನ ಮಜ್ಜ ಓಡಿಲ್ಲ ಬಂದು ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮಾಡಲೆಂಗೋ ಗೆಳೆಯ ನಿನಗ ಮಾಡಲೆಂಗೋ ಗೆಳೆಯ ನಿನಗ ಮೋಸ ಬಾಳೆ ಬಿಟ್ಟ ಬರ್ತೀಯಾಕ ಕೂಳ ಬಿಟ್ಟ ಅಳತೀಯಾಕ ಒಳಗತಾನ ಗೆಳತಿ ನಿಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚಬ್ಯಾಡ ಊರಿಗೆ ಬಂದ ಎಣ್ಣ ತಳ್ಳ ತಳ್ಳ ಹೊಳ್ಳಿದವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆಲ್ಲ ಎಣ್ಣ ತಳ್ಳ ತಳ್ಳ ಹೊಳ್ಳಿದವಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದೆಲ್ಲ ಕಣ್ಣಿಗೆ ಆಗಿರಿಗಾಗಲ್ಲ ಎಣ್ಣ ತಳ್ಳ ಬಾರಕ್ಕಾಗಲ್ಲ ಕಣ್ಣಿಗೆ ಆಗಿರಿಗಾಗಲ್ಲ ಚಂದನಿಗಾಗಿರಿಗಾಗಲ್ಲ ಎಣ್ಣ ತಡ್ರಿ ಯಜಮಾನ್ರ ತಡ್ರಿ ನೀವು ಅಡ್ವಾನ್ಸ್ ಕೊಡಾಕ್ ಕುಂತೀರಿ ನಿಮ್ಮ ಮಗಳದ ತಟ 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 ಸೋರದ ಬಂದಾದಿಂದ ನಮಗ ಕೊಡಾಕ್ ಕುಂತೀರಿ ಯವ್ವ ಮಗಳ ಅಲ್ಲವ್ವ ಇದೆಲ್ಲಿತ್ತವ ಪಿಂಜಾರನ ಎಂತೀನಿ ಎಷ್ಟು ದಿನದ ಇತ್ತಿದ್ದು ಹಿಡ್ಕೊಂಬಂದಿ ಅಲ್ಲ ಎಲ್ಲಿಂದ ಹಿಡ್ಕೊಂಬಂದಿದನ ಅಲ್ಲವ್ವ ಇದೆಲ್ಲಿ ಸುಡುಗಾಡ್ದಾಗ ತಿರುಗ್ತಿತ್ತು ಅಂತೀನಿ ಆ ಸೆಲೆಪ್ನಾರ್ ಮಾಡಪ್ಪ ಅವ್ನು ಮಣಿ ಮುಂದೆ ಹಿಂಗ 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 ಡಿಸ್ಕೋ ಹೊಡಿತಿತ್ತು ಮಣ್ಣೆ ಅದ ಇರ್ಬೋದು ಈ ನಾಯಿ ಅದೊಂದು ಮಾಡಿ ಇಲ್ಲಿಗೆ ಹೇಳಿ ಇಲ್ಲಿಗೆ ಅಲ್ಲಲ್ಲಿ ತಮ್ಮ ಅದನ್ನ ಎಲ್ಲಿಂದ ಬಂದಿಲ್ಲ ಮಾಡಬೇಕಾ ತಮ್ಮ ಯಾರು ನೀನು ಇಲ್ಲಿಗೆ ಕೊಡಾರಿ ಯಜಮಾನ್ರ ಪ್ಲಾಸ್ಟಿಕ್ ಕೊಡ ನೀವ್ ಏನ್ರ ಬ್ಯಾರೆ ತಿಳ್ಕೊಂಡಿದ್ರಿನ್ರ ಮತ್ತ ತಳ ಸೌದ ಬಸಿ ಹೊಟ್ಟಿತ್ತಂದ್ರ
ಅದನ್ನ ಕಾಸಿ ಮೆತ್ತಗ ಮಾಡಿ ನಮ್ಮ ಬೆಳೆ ಸೋಲೇಸನ್ ಹಚ್ಚಿ ಪಚಕ್ 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 ತಗೋತಿ ಬಂದೋಬಸ್ತ್ ರಿಪೇರಿ ಮಾಡಿ ಕೊಡ್ತೀನಿ. ಹೌದಲ್ಲಿ ತಮ್ಮ ಅಲ್ಲಿ ತಮ್ಮ ನೀ ತಾಮ್ರ ಕೊಡೋನು ಮಾಡ್ತೇನೆ ಏನು ಪ್ಲಾಸ್ಟಿಕ್ ಕೊಡೋನು ಮಾಡ್ತೇ? ಇಲ್ರಿ ತಾಂಬೂರ್ ಕೊಡ ಅನ್ರಿ ತಾಂಬೂರ್ ಕೊಡ ನಾವೇನು ಮಾಡಂಗಿಲ್ಲ ಬಿಡ್ರಿ. ಹಿಂದಕ್ಕೆ ನಮ್ಮ ಅಜ್ಜ ನಮ್ಮ ಅಪ್ಪ ಅವ್ರ ರಿಪೇರಿ ಮಾಡ್ತಿದ್ರಿ. ಅಂದಂಗ ತಾಂಬೂರ್ ಕೊಡ ನಿಮ್ದು ಎಷ್ಟು ವರ್ಷದ ಐತ್ರಿ ಅವ? ನೋಡು ತಮ್ಮ ಇದನ್ನ ವಿಚಾರ ಮಾಡಿ ನೋಡಿದ್ರೆ ಒಂದು 45 ವರ್ಷದ ಏನೇ ಕಾಣ್ತದೆ ನನಗೂ. ಹೌದ್ರ್ಯಾ 5-6 ವರ್ಷದ್ರ್ಯಾ ಅದನ್ನ ನಾವೇನು ಮಾಡಂಗಿಲ್ಲ ಬಿಡ್ರಿ. ಅದನ್ನ ನಮ್ಮ ಅಪ್ಪ ಮುತ್ತಜ್ಜ ಮಾಡ್ತಿದ್ರಿ. ಅಲ್ಲ ನಿಮ್ಮ ಅಪ್ಪ ಮಾಡ್ತಾನ ಮತ್ತೆ ನೀ ಯಾಕೆ ಮಾಡಂಗಿಲ್ಲ? ನಮ್ದು ಏನಿದ್ರು ಈಗ ಹೊಸ ಹೊಸ ಪ್ಯಾಶನ್ ಬಂದವಲ್ರಿ. ಈಗ ಹೊಸ ಕೊಡ ಅವನ ರಿಪೇರಿ ಮಾಡ್ತೀವಿ. ಈ ಮಗಂದ ಗೊತ್ತಾಗೈತ್ರಿ ನನಗ. ಈ ಮಗನ ಕೈಲಿಂದ ಎಣ್ಣೆ ನೀಗೋದಿಲ್ಲ ಅಂತ ನನಗೆ ಗೊತ್ತಾಗೇ ಬಿಟ್ಟೈತಿ. ಎದಕ್ಕೆ ಬಂದಿ ಇದಕ್ಕ ನೀಗೂ ಪ್ರಶ್ನೆ ಅಲ್ರಿ ಯಜಮಾನ್ರ, ನೀಗೂ ಪ್ರಶ್ನೆ ಅಲ್ಲ. ಇಂಥವೆಲ್ಲ ಮಾಡಿ ಮರ್ತ ಕೈ ಬಿಟ್ಟಿನ್ರಿ ನಾನು. ಆದ್ರ ನಮ್ಮಪ್ಪ ನೀನ್ ಹೇಳ್ಯಾನಂದ್ರ ಬರೇ ನಾ ತಾಂಬರ್ ಕೊಡ ಮಾಡ್ಕೋತ ಹೋಗ್ತೀನಿ, ಈಗೇನು ಹೊಸ ಹೊಸ ಪ್ಯಾಶನ್ ಬಂದವಲ್ಲ ಅವನ ಮಾಡ್ಕೋತ ಹೋಗಂತ ಹೇಳ್ಯಾರ. ಹೌದಾ ಯಪ್ಪ? ಹಂಗಂದ್ರಿ ಇವ ನಮ್ ಕಡ ತೂತು ಬಿದ್ದೈತಲ್ಲ ಅದನ್ನ 5 ರೂಪಾಯಿ ಮಾಡಿ ಕೊಡ್ತಾನಂತ ಬಂದೋಬಸ್ತ್ ಮಾಡ್ತಾನಂತ ಮಾಡಿಸ್ಕೊಂಡು ಹೋಗೋಣ. ಯಾರು ಬೇಡ ಅಂತಾರ್ರಿ? ಯಾರು ಬೇಡ ಅಂತಾರ? ಈ ಸದ್ದ ನಮ್ಮ ಕೈಯಾಗ ಕೊಡ್ರಿ, ಪಟ 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 ಮಾಡಿ ಕೊಟ್ಟು ಬಿಡ್ತಾನೆ. ಹೌದಲೇ ತಮ್ಮ, ಇವ ಹೂ ಅಂದ್ರೆ ನೋಡು ಜಾನಕಿ, ನಿಮ್ಮ ಅಪ್ಪಗೆ ಹೇಳಿ ಬಂದ್ಬಿಡು ವರ್ಷ ತುಂಬ್ರೊಳಗೆ ಮಕ್ಕಳ ಬಗ್ಗೆನ ಕೊಟ್ಟ ಬಿಡ್ತೀನಿ ಅಂತನ್ರಿ ಈ ಮಗ. ಅಲ್ಲ ಈ ಮಗನ ಕೈಯಾಗ ನಮ್ಮ ಕೊಟ್ರೆ ಹಂಗೆ ಕೈ ಬಿಡ್ತಾನ ಇವ? ನೋಡ್ಲಿ ತಮ್ಮ, ಇಷ್ಟು ವಿಶ್ವಾಸ ಇತ್ತಂದ್ರೆ ಕರೆಕ್ಟಾಗಿ ಮಾಡಿ ಕಟ್ ನಮ್ಮ ಮಗಳು ಕೊಟ್ಟು ಕಳ್ಸಪ್ಪ ಕೊಡ. ಹಿಂಗೆ ವಿಶ್ವಾಸ ಇಡ್ಬೇಕ್ರಿ ನಮ್ಮ ಮ್ಯಾಗ, ಇಷ್ಟು ವಿಶ್ವಾಸ ಇಡ್ಬೇಕ. ಈ ಊರಾಗ ಕೆರಕಲಮಟ್ಟಿ ಊರಾಗ ಕಂಡಾಪಟಿ ಕೊಡ ಮಾಡಿ ಕೊಟ್ಟೆನೆ. ದಾಸರಿಂದು ಅಮ್ಮನ ಹೋಗಿ ಕೇಳ್ರಿ, ದಾಸರಿಗಿಷ್ಟು ಅಮ್ಮನ ಹೋಗಿ ಕೇಳ್ರಿ, ಎಲ್ಲಾರನ್ನು ಕೇಳ್ರಿ. ಎಷ್ಟು ಕೊಡ ಮಾಡಿ ಕೊಟ್ಟಿಲ್ಲ, ಬರೀ 5 ರೂಪಾಯಿದಾಗ. ಯಪ್ಪ ಬರೀ 5 ರೂಪಾಯಿದಾಗ ಬಂದೋಬಸ್ತ್ ಮಾಡ್ಕೊಡ್ತಾನ ಅಂತ ಇವನ್ ಕಡೆ ನಮಗ್ ಕೊಡ ಮಾಡಿಸೋಣ. ಏ ನೀನ್ ಅವನ ಯಾಕ ಅದೇನಂತ ಅಲ್ವಾ, ಈ ಮಗನ ಕೈಯಾಗ ಕೊಟ್ಟೆ ಅಂದ್ರೆ ಕಮ್ಮಂದ ಕೈಲಿತೇವ ಎಲ್ಲ ನನ್ನ ಮಕ್ಕಳು ಚಾಯ್ ಬಿಟ್ಟು ಎಲ್ಲ ತಿರುಗಿ ಸೈಡ್ ಬಾದ್ ಮಾಡಿ ಓದ್ಬಿಡ್ತಾರೆ ಈಗಿನ ಕಾಲದಾಗ. ನೋಡವ್ವ ನಿನ್ನ ಅವ್ನು ಬೇಕಾದಂಗೆ ಹುಷಾರಿರ್ಬೇಕೆ ನಿನ್ನ ಅವನು. ಹಾ ಹಿಂಗ ನಮ್ಮ ಅಂದಂಗ ಹಿಂಗ ವಿಶ್ವಾಸ ಇರ್ಬೇಕ್ರಿ, ಹಿಂಗ ವಿಶ್ವಾಸ ಇಡ್ಬೇಕ. ಅಂದಂಗ ನಿಮ್ಮ ಅಡ್ಡಿ ಹೆಸರು ಏನಂತಾರ್ರಿ? ಅಡ್ಡ ಹೆಸರು ಯಾಕಲಿ ತಮ್ಮ? ಇಡೀ ಊರಾಗ ನೇಮರ್ ಅಧ್ಯಕ್ಷನ್ ಕೇಳಿದ್ರೆ ಜಗಪತಿ ಹಟ್ಟಿ ಅಂದ್ರೆ 66 ಸರ ನಂಬರ್ದಾಗ 72ರಾಗ ಇಲ್ಲೇ ಬಂದ ತೋರಿಸ್ತಾರಲಿ ತಮ್ಮ. ಅಲ್ಲೇ ಇನ್ನು ಇಷ್ಟು ಗೊತ್ತಿದ್ರು ಮಾತಾಡ್ತಲ್ಲಿ. ಸಾಕ್ ಬಿಡ್ರಿ ಇಷ್ಟು ಹೇಳಿದ್ರಲ್ಲ, ಅವನವನ ಎಲ್ಲಿದ್ರು ಹುಡುಕ್ಯಾಡ್ಕೊಂಡ ನಿಮ್ಮ ಅಡ್ಡಿ ಹೆಸರು ಕೇಳ್ಕೊಂಡ ಬರ್ತೇನ್ರಿ. ಏನಂತ ಕೇಳ್ಕೊಂಡು ಬರ್ತೀರಿ? ಅದ ರೀ ಜಗಪತಿ ಜಾನಕಿ ಹಟ್ಟಿ ಅಂತ. ಏನಂತೀರಿ? ಅದ ರೀ ಜಾನಕಿ ಹಟ್ಟಿ ಅಂತ. ಲೇ ತಮ್ಮ ಮತ್ ಇನ್ನೇ ಮಾಡ್ಲಿ ಅದೇನಂತಾರಲ್ಲ ಇನ್ನು ಅಡ್ಡ ಹೆಸರು ಯಾಕಲಿ ಮತ್ ಹೇಳಿದ್ರು. ನಿಮ್ದು ಉತ್ತಾರ ಐತೇನ್ರಿ? ಉತ್ತಾರ ಇಲ್ಲ, ಆಧಾರ್ ಕಾರ್ಡ್ ಐತಿ ಇವ್ರದ್ದು. ಅದು ತಪ್ಪು. ಲೇ ಬದ್ಮಾಸ್ ನನ್ನ ಮಗನ ಬಾಯಿ ಮುಚ್ಚಲಿ ತಮ್ಮ. ಮಂದ ವಾದ್ನೆ ಅಂದ್ರೆ 3 ಹಿಂಬಿಡಿಕೆ ಅದೇನಂತಾರಲ್ಲ ಹಾಳೆ ನಾ ಹೇಳಿ ಸಿಗದಂಗ ಅದಿರ್ಲಿ ತಮ್ಮ. ಜೋಡದು ಒಂದೊಂದೇ ಇರಕ್ಕಾಗತ್ತ. ಅಲ್ಲಲ್ಲಿ ತಮ್ಮ ನನ್ನ ಮಗಳ ಹೆಸರು ಕೇಳಿ ಜಾನಕಿ ಹಟ್ಟಿ ಅಂದ್ರೆ ಹಿಡ್ಕೊಂಬಂದ್ ಮನಿ ತಗೊಂಡ್ ತೋರಿಸ್ತಾರಲ್ಲ ತಮ್ಮ, ಇಲ್ಲೇ ಐತೆ ಅವ್ರ ಮನಿ ಅಂತೇಳಿ. ಹಂಗಾದ್ರ ಸೇರ್ಸುದು ಬ್ಯಾಡ್ರಿ. ಹಂಗಾದ್ರ ನಿಮ್ದೇನ ಜಾನಕಿ ಹಟ್ಟಿ ಐತಿ ಅಂತಲ್ಲ? ಯಪ್ಪ ಮುಂದೆ ನನ್ನ ಹೆಸರು ಯಾಕೆ ತರ್ತೀವೋ ಜಾನಕಿ ಹಟ್ಟಿ ಅಂತ ಹೇಳಿ? ಅದು ನಮ್ಮ ಅಡ್ರೆಸ್, ನನ್ನ ಹೆಸರು ಜಾನಕಿ ಅಂತ. ಮುಂದೆ ನನ್ನ ಹೆಸರು ತರಬ್ಯಾಡು.
ನಿಮ್ಮ ನಟ್ಟಿ ಅಂದ್ರ ನಿಮ್ಮ ಹೆಸರು ಅಡ್ಡಿ ಹೆಸರು ಅದ ಅಲ್ರಿ ಜಾನಕಿ ಹ ಹ ಹ ಹಟ್ಟಿ ಹಂಗೆ ಯಾಕೆ ಮಾಡ್ತಿ ಅವ ಮಾಡಾಕತ್ನೋ ಏನ್ ಅವನ ನಗಾತ ನೀ ಮಾಡಾತಿ ಯಾರಿಗ್ ಗೊತ್ತ ಹೆಂಗ ಅದ ನಮ್ಮ ಅವಾಗ ಗೊತ್ತ ಹೆಂಗ ಇಬ್ಬರದು ಎದ್ದು ಬಿಟ್ಟೈತಿ ಇವ್ರದ್ದು ಹಂಗ ನಾವು ಮಣಗಸ್ರ ಅವಂದರ ಮಣಗಸಿಲ್ ಕಂದಿಂದರ ಮಣಗಸ ಲೇ ಇಬ್ಬರದ ಮನಗಾಗಿಲ್ಲ ಜಾಡ್ಸದ ಅಲ್ಲಿ ಮಂಗ್ಯನ ಮಗನ ಹೆಸರು ಅಂದ ಮೇಲೆ ಮಾತು ಅಡ್ಡ ಹೆಸರು ಯಾಕೆ ಕರುತ್ತಲಿ ಜಗಪತಿ ಹಟ್ಟಿ ಅವ್ರ ಮನೆ ಇಲ್ಲಂದ್ರೆ ಕರ್ಕೊಂಬಂದು ತೋರಿಸ್ತಾರಂತ ಹೇಳ್ತೀನಿ ಮತ್ತು ನಿಂದ ಹೊಡಿತಲ್ಲ ಹುಚ್ಚ ಚಲೋ ಆತಿ ಈಗ ಡೈರೆಕ್ಟ್ ಪಿಸ್ತೂಲ ಅಂತಾನ ಅಲ್ಲ ಅಂದಾಗ ನಿನ್ನ ಹೆಸರು ಏನ ನನ್ನ ಹೆಸರು ಗಜಮಶ್ರೀ ಹಾಗೆ ನನ್ನ ಹೆಸರ ಗಜಮಶ್ರೀ ಹಾಗೆ ಅಲ್ಲ ಇಲ್ಲ ನಿಮ್ಮ ಏ ಪಾಟ್ನ ಹೇಳ ಯಾರ ಏನ್ ನನ್ನ ಹೆಸರು ಏನು ನಿಮ್ಮ ಓಣು ಗುದ್ದು ಏ ಮಾಮ ನನ್ನ ಹೆಸರು ಹ್ಮ್ ಆ? ಹ್ಮ್ ಎಲ್ಲ ಕಾಣುತ್ತ ಕಾಣ್ಲಿ ಬಿಡು ನೋಡ್ಕೊಂಡು ಹಾಳಾಗಿ ಹೋಗ್ಲಿ ನನ್ನ ಹೆಸರು ಜಾನಕಿ ಅಂತ ಓ ಜಾನಕಿ ಏನ ಅದ ಇಲ್ಲ ಬೆಂಕಿ ನೀ ಬೆಂಕಿ ಬೆಂಕಿ ಮತ್ತು ಬೆಂಕಿ ಬಬಲಾದಿ ಹೌದು ಅದಾನ ಜಾನಕಿ ಮ್ಯಾಗ ಏನಾಯ್ತಲ್ಲ ಅಡ್ಡಿ ಹೆಸರು ನಿನ್ನ ಅಟ್ಟಿ ನನ್ನ ಅಟ್ಟಿ ಅಲ್ಲ. ಹಾ ಹಟ್ಟಿ ಹಟ್ಟಿ ಇಲ್ಲ ನಿನ್ನ ಕೆಡಿವೆ ಅಟ್ಟಿ ಬನ್ನಿ ತಕ್ಕ ಕಣ್ಣಿ ತಕ್ಕ ಎಲ್ಲ ಎಲ್ಲ ಬರುತ್ತೆ ನಮಗ ಮಾಮ ಜಾಡಸ್ ಜಾಡ್ಸನ ಹಾ ಮತ್ತೇನು ಹಡ್ಡಿ ಒಂದ ಗೆಚ್ಚ ಗೆಲಿಗೆಲಿ ಜಾಡ್ಸ ಮತ್ತ ನಿಮ್ಮ ಅಪ್ಪನ ಎಲ್ಲಿ ಕಳ್ಸುನು ನಮ್ಮ ಅಪ್ಪನ ಹ್ಮ್. ಇರ್ಲಿ ಹೇಳ ನಮ್ಮ ಅಪ್ಪನ ಏ ಒಂದಿಟ ಎಲ್ಲಾರ ಮರಿ ಮಾಡವನು ಪಪ್ಪ ಹತ್ತಿ ಬಿಡ್ಸಾಕ್ ಬಂದೀವಿ ಆಮೇಲೆ ಫೋನ್ ಹಚ್ಚಿರಿ. ಇಲ್ಲ ಕೆತ್ತ ಗಂಟೆ ಹಾಕಾಕ ಬಂದಿವಿ ಏ ಪಪ್ಪ ನೀವು ಹೋಗ ನಾ ಬರ್ತೀನಿ ಹಾ ಹೋಗ ಹೋಗೇ ಬರ್ತಾವ ಹೇಳ್ತೀನಿ ಕೇಳ ಚಿನ್ನ ತಡಿಯಿನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ ಯಾವ ದಿನ ಬೇಲ ಮ್ಯಾಲ ಹೊರಗೆ ಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರ್ಬಿ ತರ್ತನ ನಾ ಯಾವ ದಿನ ಬೇಲ ಮ್ಯಾಲ ಹೊರಗೆ ಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರ್ಬಿ ತರ್ತನ ಅರ್ಬಿ ತರ್ತನ ಬೆಕ್ಕನ್ನು ಆ? ಬೆಕ್ಕನ್ನು ಬೆಕ್ಕ ಹಂದಿ ಬಾಯಿ ನೆಕ್ ಹೇಳ್ತೀನಿ ಕೇಳ ಚಿನ್ನ ತಡಿಯಿನ ಸ್ವಲ್ಪ ದಿನ ಹೇಳ್ತೀನಿ ಕೇಳ ಚಿನ್ನ ತಡಿಯಿನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಅದರಕ್ಕಿನ 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 ನಾ ಯಾವ ದಿನ ಬೇಲ ಮೇಲೆ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮದ್ದಿನ ಅರ್ಬಿ ತರ್ತನ ನಾ ಯಾವ ದಿನ ಬೇಲ ಮೇಲೆ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮದ್ದಿನ ಅರ್ಬಿ ತರ್ತನ ಅರ್ಬಿ ತರ್ತನ ನಿನ್ನ ಮನಿ ಮಂದಿ ಮಾಡಿ ಹೋದ್ರು ರಂಗವಾರನ ಹುಡುಗಿನಿಂದ ಮಾಡಿದಕ್ಕೂ ನಾನು ಪ್ಯಾರನ ನಿನ್ನ ಹೊಡಿಯತಿಗೆ ನೋಡಿ ನಿನ್ನ ಗಾಡಿ ಯಾರನ ಗೊತ್ತಾಗಲ್ಲ ಕೈದು ಒಂದ ಕಾರಣ ನಿನ್ನ ಮನಿ ಮಂದಿ ಮಾಡಿ ಹೋದ್ರು ರಂಗವಾರನ ಹುಡುಗಿನಿಂದ ಮಾಡಿದಕ್ಕ ನಾನು ಪ್ಯಾರನ ನಿನ್ನ ಹೊಡಿಯತಿಗೆ ನೋಡಿ ನಿನ್ನ ಗಾಡಿ ಯಾರನ ಕಾಲಾಗ ಕೈದು ಒಂದ ಕಾರಣ ನಂದ ಊರಾಗ ಮೆರದಿರಿ ಯಾರ ಹತ್ತಿ ಮೆರದೀನಿ ಮಹೇಂದ್ರ ತಾರ ಕಾರಣ 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 ಯಾವ ನೀನ ಬೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ಯಾವ ನೀನ ಬೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ಅರ್ಬಿ ತರ್ತನ ಅದೇನು ಬೆಕ್ಕ ಇನ್ನ ಮಚ್ಚದ ಇನ್ನ ಬೆಕ್ ಬೆಕ್ ನೀ ಹಂದಿ ಮುಕ್ಕಳಿನ
ನರಿಯನ್ನು ನರಿಯಾ ನರಿ ನರಿಯನ್ನು ನರಿ ಕುಚ್ಕಂಡಿ ಅಂದ್ರೆ ಅಂದ್ಬಿಡುದನ ಮಾಮ ಇನ್ನೊಂದ್ ಜಾಡಿಸಲ್ಲ ನೀ ಜಾಡ್ಸಾಕ ರೆಡಿ ಅಂದ್ರ ನಾನು ಜಾಡ್ಸಾಕ ರೆಡಿ ಹಾ ಸಂತೋಣ ಬಡಿ ಹಂಗಾರ ನಾಗಿನಿ ಮ್ಯೂಸಿಕ್ ಹಾ ಕಟ್ಟೆ ನಾಟಕ ಮಾಡುವ ಪೋರಿ ಕುಣಿತಾಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸ ತಾಳ ಗಗರಿ ಊರನ ಹುಡುಗರು ಹವಾರಿ ಊರ ಜಾತ್ರಿ ಮಾಡೋಣ ಖಾತ್ರಿ ಬರ್ಬೇಕ ನೀರಾತ್ರಿ ಊರ ಜಾತ್ರಿ ಮಾಡೋಣ ಖಾತ್ರಿ ಬರ್ಬೇಕ ನೀರಾತ್ರಿ ನಾಟಕ ಮಾಡುವ ಪೋರಿ ಕುಣಿತಾಳ ದೋಸ್ತ ಬಾರಿ ನಾಟಕ ಮಾಡುವ ಪೋರಿ ಕುಣಿತಾಳ ದೋಸ್ತ ಬಾರಿ ಎಬಿಸಿ ತೋರಿಸ ತಾಳ ಗಗರಿ ಕೆರಳ ಬಟ್ಟೆ ಹುಡುಗರು ಹವಾರಿ ಜಾತ್ರಿ ಮಾಡೋಣ ಖಾತ್ರಿ ಬರಬೇಕ ನೀರಾತ್ರಿ ಲಾಲ 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 ನಾ ಹೋಗಿ ಬರ್ತಾನವ ಇನ್ನ ನಾವು ಹೋಗ್ಬೇಕಪ್ಪ ಇನ್ನು ಮಾಮ ಹೋಗಿ ಬರ್ತಾನವ ಇನ್ನ ನಾ ಹೋಗ ಬರ್ತೀನಪ್ಪ ಇನ್ನು ನಾ ಹೋಗಿ ಬರ್ತಾನವ ಇನ್ನ ಹೋಗೇ ಬರ್ತೀಯ ಹಾ ಏನ್ ಚಂದ ಅದಿರಿ ನಾ ಇನ್ನು ಬರ್ಲಿ ಏನ್ ಚಂದ ಅದಿರಿ ಸೋಮು ಹೋಗ ಇರ್ಲಿಕ್ಕಂದ್ರೆ ಏನ್ ಮಾಡ್ತಿ ಸೋಮು ಹೋಗ ಏನ್ ಮಾಡ್ತಿ ಏನ್ ಮಾಡ್ತೆ ಹೋಗಂಗಿಲ್ಲ ಗಜಮ ಹಾ ಹಿಂಗ ಮಾಮ ಹಾ ನಾ ಹೋಗಿ ಬರ್ತಾನವ ಇನ್ನ ಬರ್ತೀನಪ್ಪ ನಾ ಇಲ್ಲ ಬಾಯ್ ಎಮಣ್ಯ ಬರ್ತೀನಿ ತಾಟ ಪ್ರೇಮಿಗಳೇ ಒಬ್ಬನೋ ಸುಂದರ ಇದ್ದನೋ ಹೇಳಿ ಪ್ರೇಮಿಗಳೇ ಒಬ್ಬನೋ ಸುಂದರ ಇದ್ದನೋ ಜೋಡಿ ಜೋಡಿ ಕಂಗಳಿಗೆ ಪ್ರೀತಿ ಬಂತು ಸ್ಫೂರ್ತಿ ಪ್ರೀತಿ ಬಂದ ಕೊನೆಗಾತಿ ಆ ಹೇಳೋ ಕಥೆಗೆ ಸ್ಫೂರ್ತಿ ಹೇಳಿ ಪ್ರೇಮಿಗಳೇ ಒಬ್ಬನೋ ಸುಂದರ ಇದ್ದನೋ ಹೇ ಹೇ ಕೋಟಿ ಮಾತನಾಡಿದರು ಕೋಟಿ ಮುತ್ತ ನೀಡಿದರು ತಿರುಗುವ ನರೆಯದ ನೋಲಲಿ ತಿರುಗುವ ಮರೆದರು ಜನವ ಹಿಂದೆ ದೂಡಿದರು ದಿನವೂ ಒಂದು ಗೂಡಿದರು ತಿಂಗಳ ಬೆಳಕಿನ ತೆರೆಯಲಿ ಸೂರ್ಯನೇ ಬರುವುದು ಮರೆತರು ಭಾಷೆಯ ರಾಶಿಯೇ ನಿಂತ್ಕೋ ಇನ್ನೊಂದು ಹೆಜ್ಜೆ ಏನಾದರೂ ಮುಂದಿಟ್ರೆ ಈ ನಿನ್ನ ರುಂಡಾರಿ ಕೆರಳಿದ ಕ್ರಾಂತಿವೀರನ ಪಾದದ ಮೇಲೆ ಬೀಳುತ್ತೆ. ನನ್ನನ್ನು ಸುಮ್ಮನೆ ಬಿಟ್ಟು ಬಿಡು. ಈ ವಿಷಯ ಏನಾದ್ರು ನಮ್ಮ ಎಮ್ಮೆನ ಸ್ವಾಮಿ ಗೊತ್ತಾದ್ರೆ ನಿನ್ನ ಸಮಾಧಿ ಶವದ ಮೇಲೆ ಸಮಾಧಿ ಕಟ್ಟುತ್ತಾರೆ ಬಲಿ ಹಚ್ಚರ. ಸಮಾಧಿ ಲೇನರ ಅಂತಕ
ಎಂದು ಕಾಲೇಜ್ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಅವನಿಗೆ ಹಾಸಿಗೆ ಹಾಸಲು ಹೊರಟಿರುವೆಲ್ಲ ನಾಚಿಕೆ ಆಗೋದಿಲ್ಲವೇ ನಿನ್ನ ಏಸಿ ಜನ್ಮಕ್ಕೆ? ನನಗೇಕೆ ಆಗಬೇಕು ನಾಚಿಕೆ? ಒತ್ತಾಯದ ಹೊತ್ತುಕೊಂಡು ಹೋದ್ರು ಅವಳಿಂದ ಸುಖ ಪಡೆದು ಕೈ ತುಂಬ ಹಣ ಕೊಟ್ಟು ಕಳಿಸುವರು ನಮ್ಮ ಧರ್ಮವಂತರು, ನಮ್ಮ ಸಾಯವರು. ಧರ್ಮವಂತರು ಲೇ ಗೋಮುಖ ವ್ಯಾಘ್ರ ನನ್ನ ಮಗನೇ, ಧರ್ಮವೆಂಬ ಪದದ ಅರ್ಥ ಏನಾದರೂ ಗೊತ್ತೇ ನಿನಗೆ? ಕಂಡ ಏನನ್ನು ಕಾಡಿಸಿ ಪೀಡಿಸಿ ಅವರ ಶೀಲವನ್ನು ಹಾಳು ಮಾಡಿ ಕೈ ತುಂಬ ಹಣವನ್ನು ಕೊಟ್ಟು ಕಳಿಸುವುದು ನಿಮ್ಮ ವೃತ್ತಿಯಲ್ಲಿ ಧರ್ಮ. ಆದರೆ ಆ ನಿನ್ನ ಎಮ್ಮೆಲ್ಲಿ ಒಂದು ಹೆಣ್ಣಿನ ಶೀಲಕ್ಕೆ ಎಷ್ಟು ದುಡ್ಡನ್ನು ಕೊಡ್ತಾನೆ? 50,000 ಹಿಡಿದು 1,00,000 ಹಿಡಿದು ಹೆಣ್ಣು ಮಾಡು ಚೆನ್ನಾಗಿದ್ರೆ 2 ಲಕ್ಷ ಕೊಡುತ್ತಾರೆ. ಏನಂದ್ರೆ 2 ಲಕ್ಷ? ಅರೆ ಕಚ್ಚಡ ನನ್ನ ಮಗನೇ, ಆ ನಿನ್ನ ಎಮ್ಮೆಲ್ಲಿ ಸಾಹೇಬನ ಮನೆಯಲ್ಲಿ ಹೆಣ್ಣು ಯಾರಾದರೂ ಇದ್ದಾರೆ? ಯಾಕೆ? ಧರ್ಮವಂತನಾದ ನಿನ್ನ ಎಮ್ಮೆಲ್ಲಿ ಒಂದು ಹೆಣ್ಣಿನ ಶೀಲಕ್ಕೆ 2 ಲಕ್ಷ ಟಾರ್ಗೆಟ್ ಮಾಡಿದಾನಲ್ಲ. ಆದರೆ ಈ ಕ್ರಾಂತಿ ಆಗಲ್ಲ. ಆ ಎಮ್ಮೆಲ್ಲಿಯ ಮನೆಯನ್ನು ಗುಡ್ಡಿನೇ ಆಗಿರಲಿ ಕುಂಟಿನೇ ಆಗಿರಲಿ ಒಂದೇ ಒಂದು ತಾಸು ನನ್ನ ಪಕ್ಕಕ್ಕೆ ತಂದು ಮಲಗಿಸು. ಅವಳು ಎಷ್ಟು ಕೋಟಿ ಕೇಳುತ್ತಾಳೋ ನಾನು ಕೊಟ್ಟು ಕಳಿಸಿದ್ದೇನೆ. ಕ್ರಾಂತಿವೀರ, ಲೇನರ ಹಂತಕ ಮೊಚ್ಚು ಬಾಯ್ ಕತ್ತೆ. ಏನಂದ ನೀನು? ಈ ಭಾರತದ ಹೆಣ್ಣಿಗೆ, ಇಂಥ ಪವಿತ್ರವಾದ ಮಹಿಳೆಯರಿಗೆ ನೀನೇ ಇಟ್ಟ ಹೆಸರು ಮಾಲ್. ನೀನು ಒಂದು ಹೆಣ್ಣಿನ ಗರ್ಭದಲ್ಲೇ ನೆಲೆಸಿ ಬಂದಿದ್ಯಾ. ನಿನಗೆ ಜನ್ಮ ನೀಡಿದ ಹೆಣ್ಣು ಅದೆಷ್ಟು ಶ್ರೀಮಂತರ ಕಣ್ಣಕ್ಕೂ ಕೋಮಾಲಾಗಿ ಈ ನಿನ್ನಂತ ವಿಷಯ ಜನತನಿಗೆ ಜನ್ಮ ನೀಡಿರಬೇಕು. ಇನ್ನೊಂದು ಮಾತು ಹೆಚ್ಚಿಗೆ ಮಾತನಾಡಿದ್ರೆ ಇದೇ ಬಂದಿದ್ರೆ ಸುಟ್ಟಾಕ್ಬಿಡ್ತದೆ. ಲೇನರ ಹಂತಕ, ಆ ನಿನ್ನ ತಾಯಿ ಬಗ್ಗೆ ಮಾತನಾಡಿದ್ರೆ ಈ ನಿನ್ನ ಪಾದದಿಂದ ಹಿಡಿದು ನೆತ್ತಿವರೆಗೆ ಹೋಗ್ತಾ ಇದೆ. ನೀನು ಕಿಡ್ನಾಪ್ ಮಾಡಿದ ಹೆಣ್ಣು ನಿನ್ನ ತಾಯಿಯಂತೆ ಒಂದು ಹೆಣ್ಣಲ್ಲವೇ? ತಮ್ಮ ಶೀಲವನ್ನು ಹಾಳು ಮಾಡಿದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕಳೆದುಕೊಂಡು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದ ಹಾಗೆ ಹೆಸರನ್ನು ಉಳಿಸಿದವರು ಈ ಭಾರತದ ವೀರ ಮಹಿಳೆಯರು. ಅಂತವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಈ ನಿನ್ನಂತ ವಿಷ ಜಂತಗಳು ಈ ಭೂಮಿ ಮೇಲೆ ಎಂದಿಗೂ ಬದುಕಿರಬಾರದು. ಸಾಯಿ ಮಗನೇ.
ಹೆಣ್ಣು ನಮ್ಮ ದೇಶದ ಕಣ್ಣು. ಅಂತ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಈ ಎಂದೆಂದಿಗೂ ಜೀವಂತವಾಗಿ ಬಿಡಲಾರನು ಈ ಕ್ರಾಂತಿವೀರ. ಪ್ರೇಮವೇನ ಹೃದಯವೇನ ಓಂಕಾರನ, ಸ್ಪರ್ಶವೇನ ಹರಿಷ್ಯವೇನ ಜೇಕಾರನ, ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೇನ, ಸುಪ್ರಭಾತ ಹೇ 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 ಲಾ 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 ಲಾ. ಎತ್ತಕ್ಕೆ ಸೌಂಡೆನು ಎಲ್ಲೆಲ್ಲ ನಡಿಪಕ್ಕಕ್ಕೆ, ಯಾರು ಬೇಕಿಲ್ಲ ಮುನ್ನೋಗಕ್ಕೆ, ಇಲ್ಲಿ ಯಾರು ಎದುರಾಳಿ ಈ ವೇಗಕ್ಕೆ. ಸಾಹೇಬ್ರಿ, MLA ಸಾಹೇಬ್ರಿ, ಅವನೋ ಭಿಕ್ಷುಕ ಬಂದಂತೆ ಕಾಣ್ತಾ ಇದೆಯಲ್ಲ, ಏನಾದರೂ ನೀಡಿ ಕಳಿಸು ತಿಂದು ಹೋಗಲಿ. ದನಿಯರ ಇವ ಭಿಕ್ಷುಕ ಅಲ್ರಿ, ನಿಮ್ ಕೆಲ್ಸಕ್ಕ ಅಡ್ಡಿ ಆಗವ ಇವ ಭಿಕ್ಷುಕ್ರಿ ಇವ ದನಿಯರ. ನೀನು ದೂರದ ಸರ್ದಾರಿಲು ಈ ವಿಷಕಂಠ ನೀಲಕಂಠನ ಕಾರ್ಯಕ್ಕೆ ಅಡ್ಡಿ ಬಂದನು. ಅವನಲ್ಲ ಓಹೋ ಇದೇ ಊರಿನ ದಾರಿ ದೀಪವಾದ ಧರ್ಮಳ ಅಂತ. ನಾನ್ಯಾವ ಧರ್ಮ ದೀಪದ ಶ್ರೀಮಂತರೇ, ಭೂದೇವಿಯ ಮೊದಲನೇ ಮಗನಾಗಿ ಹಗಲಿ ರಾತ್ರಿ ದುಡಿದು ಶ್ರಮ ವಹಿಸಿದ್ದರಿಂದ ಈ ವರ್ಷ ಅತಿವೃಷ್ಟಿ ಅನಾವೃಷ್ಟಿ ಒಳಗಾಗಿ ನೆರಳಾಡುತ್ತಿದ್ದ ಸಾವಿರಾರು ರೈತರಿಗೆ ಅನ್ನದ ಸಹಾಯ ಮಾಡಿದ್ದೇವೆ. ಇದರಲ್ಲಿ ಅಂತ ಧರ್ಮದ ಕೆಲಸ ಏನಿದೆ? ಲೇ ಧರ್ಮ, ಓದ್ದು ಬಿಟ್ಟನು ಮಗನೇ. ನಾನು ಒಬ್ಬ ಈ ತಾಲೂಕಿನ MLA. ನಾನು ಒಂದು ಮಾತು ಹೇಳಿದರೆ ಸಾಕು, ವಿಧಾನಸಭೆಯಲ್ಲಿ ಕುಳಿತ ಮುಖ್ಯಮಂತ್ರಿ ಕೂಡ ಓಡೋಡಿ ಬಂದು ನನ್ನ ಕೆಲಸ ಮಾಡುತ್ತಿರುವಾಗ ಅಂದಾಗ ನನ್ನ ಹೆಸರನ್ನೇ ಅಳಕಿಸಿ ನೀನು ದಾನಶೂರನಾಗಿ ನನ್ನ ವರ್ಚಸ್ಸನ್ನೇ ಕಳೆದು ಬಿಟ್ಟೆ. MLA ಸಾಹೇಬ್ರೆ, ಬಾಯಿ ಬಿಗಿ ಹಿಡಿದು ಮಾತನಾಡ್ರಿ. ಯಾವ್ದ್ರಿ ನಿಮ್ಮ ವರ್ಚಸ್? ವಾರಾನ ಗಂಟಲೆ ಊರ ಒಳಗೆ ನೀರು
ನೀರು ಒಕ್ಕು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಜನರ ಸಹಾಯ ಕೇಳದೆ ಟಿವಿ ಚಾನಲ್ ಮುಂದೆ ನಿಂತು ಸೋಕಿ ಮಾತನಾಡ್ತಿರೋ ಅದೇನಲೇ ನಿಮ್ಮ ವರ್ಚಸ್ಸು. ಹಾರಾಡಿದರೆ ಆ ಹರಣಿಗೆ ಗೊತ್ತಾಗದಂತೆ ನಿನ್ನ ಮರಣ ಮುರಿದವನು ಬಾರಿಸಿಬಿಡೋಣ. ಅಣ್ಣ, ಈ ನಾಯಿಯನ್ನು ನಮ್ಮ ಶ್ರೀಮಂತಿಕ ಸಮಾಜದಲ್ಲಿ ಕಟ್ಟಿ ಹಾಕಿಬಿಡೋಣ. ಹಾಕಿ ಶ್ರೀಮಂತರೇ, ನನ್ನ ಕಟ್ಟಾದ್ರೂ ಹಾಕಿ ಸುಟ್ಟಾದ್ರೂ ಹಾಕಿ, ಆದರೆ ನಿಮ್ಮ ಮೇಲೆ ಅದೇ ವಿಶ್ವಾಸವನ್ನು ಕೊಟ್ಟು ಅಧಿಕಾರ ಮೆಟ್ಟಿಲನ್ನು ಏರಿಸಿದ್ದಾರೆ. ಅಂತ ಜನರ ಸಂಕಟದಲ್ಲಿದ್ದಾಗ ಸಹಾಯ ಮಾಡಬೇಕನ್ನೋದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಲೇ ಧರ್ಮ, ಕತ್ತೆ ಬಡವ, ಹಳ್ಳಿಯಿಂದ ದಿಲ್ಲಿವರೆಗೂ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೂ ಅಭಿವೃದ್ಧಿಯ ಹರಿಕಾರನೆಂದು ಈ ನೀಲಕಂಠನ ಹೆಸರು ಅಶೋಕ ಚಕ್ರದಂತೆ ರಾರಾಜಿಸುತ್ತಿರುವಾಗ ನಮಗೆ ಸಹಾಯ ಸಹಕಾರದ ರೀತಿ ಹೇಳಿ ಕಳಿಸಿಕೊಡಲು ಬರ್ತೇನಲೇ ಬಡಪಾಯಿ ನನ್ನ ಮಗನೇ. ನಿನ್ನನ್ನು ಸುಟ್ಟು ಹಾಕಿ ಬಿಡುತ್ತೇನೆ. ರೀ ಸಾಹೇಬ್ರೆ ನಿಂದ್ರಿ, ಇದು ಯಾವುದೋ ಬಡು ಐತಿ ಪಾಪ, ಕೊಂದು ಬೇಡ್ರಿ, ಒಂದೇ ಕಡತಕ ಮಗ ಮಣ್ಣ ಮುಖ್ಯನ, ಇನ್ನೇನು ಮಾಡೋದಣ್ಣ ನಾನು ಹೇಳ್ರಿ. ಲೇ ಜಗಪತಿ, ನೀನು ದೂರ ಸರದನಿಲ್ಲು. ಇಂಥ ನಿರ್ಗತಿಗಳಾಗಿ ಬೆಳೆಯಲು ಬಿಟ್ಟರೆ ನಮ್ಮ ಸಮಾಜಕ್ಕೆ ಧಕ್ಕೆ ಬರ್ತದೆ. ಅಣ್ಣ, ಈ ನಾಯಿಯನ್ನು ನಮ್ಮ ಶ್ರೀಮಂತಿಕ ಸಮಾಜದಲ್ಲಿ ಕಟ್ಟಿ ಹಾಕೊಂಡು ಬಾ ಅಣ್ಣ. ಕರೆಕ್ಟ್ ವಿಷಕಂಠ, ಕರೆಕ್ಟ್. ಹುಲಿಯ ಹೊತ್ತು ಹುಲಿ ಒಡನೆ ಹೋರಾಡಬೇಕು ವಿನಃ ಇಂಥ ಇಲಿ ಜೊತೆ ಅಲ್ಲ. ನಿನ್ನೆ ಇವಳು ತಮ್ಮ ಬೆಸ್ಟ್ ಹಣ್ಣಿನಲ್ಲಿ ಗುಂಪು ಕಟ್ಟಿಕೊಂಡು ಬಂದು ಅವರು ಹೆಣ್ಣನ ಸರ್ಕಲ್ ಕಟ್ಟುತ್ತೇನೆಂದು ನನ್ನೊಂದಿಗೆ ವಾದ ಮಾಡಿದ. ರಾಯಣ್ಣನ ಸರ್ಕಲ್ ಕಟ್ಟಿಸುವುದರಲ್ಲಿ ತಪ್ಪೇನಿದೆ ಸಾಹೇಬ್ರಿ? ಜ್ಯೋತಿ ಯಾವ ಜಾತಿಯನ್ನು ಲೆಕ್ಕಿಸದೆ ತನ್ನನ್ನು ತಾನು ಸುಟ್ಟುಕೊಂಡು ಪರರಿಗೆ ಪ್ರಕಾಶ ಕೊಟ್ಟಂತೆ ಯಾವ ಜಾತಿ ಭೇದವನ್ನು ಮಾಡದೆ ಸರ್ವರನ್ನು ಸಂಕಟಿಸಿಕೊಂಡು ತಾಯನಾಡಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಕನ್ನಡ ನಾಡಿನ ಪ್ರತಿಯೊಬ್ಬ ಹೃದಯದಲ್ಲಿ ನಂದ ಜ್ಯೋತಿಯಾಗಿ ಬೆಳಗುತ್ತಿರೋನು ಆ ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಂತವ್ರ ಸರ್ಕಲ್ ಕಟ್ಟಿಸಿದ್ರೆ ತಪ್ಪೇನಾಗುತ್ತದೆ? ಲೇ ಧರ್ಮ, ಇಂದು ರಾಯಣ್ಣನ ಸರ್ಕಲ್ ಕಟ್ತೀರಾ, ನಾಳೆಯ ಸಿಂಧೂರ್ ಲಕ್ಷ್ಮಣ ಸರ್ಕಲ್ ಕಟ್ತೀರಾ, ಆ ನಂತರ ಅಂಬೇಡ್ಕರ್ ಸರ್ಕಲ್ ಕಟ್ತೀರಾ, ಭಗೀರಥನ ಸರ್ಕಲ್ ಕಟ್ತೀರಾ. ಜಾತಿಗೊಬ್ಬರು ಸರ್ಕಲ್ ಕಟ್ಟಿದ್ರೆ ಜಾಗ ಏನು ನಿಮ್ಮ ಅಪ್ಪನ ಮಾಡಿದ ಅಂತ ತಿಳ್ಕೊಂಡೆ ಧರ್ಮ. ಅವನು ರಾಯಣ್ಣ, ಅವನದೇಕೆ ಕಟ್ಟಬೇಕು ಸರ್ಕಲ್? ಮತ್ತೆ ನಿಮ್ಮ ಅಪ್ಪನ ಕಟ್ಟಿಸ್ಬೇಕೇನಿಲ್ಲ ಕಂಠ ಕಂಠ. ಕೈ ತೆಗೆದ್ರೆ ಚೊಂಚನಾಗ್ತೀಯ, ಕಾಲು ತೆಗೆದ್ರೆ ಕುಂಟನಾಗ್ತೀಯ, ಕಣ್ಣು ತೆಗೆದ್ರೆ ಕುರಳನಾಗ್ತೀಯ. ಹಾಗೇನಾದ್ರು ನಿನ್ನ ರುಂಡನ ತೆಗೆದ್ರೆ ಈ ಮಾಳಿಗಿನ ಪಾದದ ಮುಂದೆ ಏನು ಆಗಿಬಿಡ್ತೀಯ. ಅದು ನಿನ್ನ ಭ್ರಮೆ. ಇದನ್ನು ನಾನೇ ಪೆಟ್ಟುಕೊಲೆ ಕಟ್ಟ ಕಂಠ. ಇವನು ಕರುಣೆ ಹಿಡಿದ್ರೆ ಬುಣದೆ, ಬಾಟ್ಲಿ ಹಿಡಿದ ನಿಮ್ಮಂತವ್ರ ಸಮಾಧಿ. ಲೇ ಮಾಳಿಗ, ಯಾಕಲೇ ಮೈಯಾಗೇನು ಸೊಕ್ಕೆನ ಮಗನ ನನ್ನ ಮನೆಗೆ ಬಂದು ನನ್ನ ತಮ್ಮನ ಕೈ ಹಿಡಿದು ಮನಸ್ಸಿಚ್ಛೆ ಅಂತ ಮಾತನಾಡಿ ಈ ನೀಲಕಂಠನ ಹೃದಯವನ್ನೇ ರೊಚ್ಚಿಗೆ ಬಿಸಬೇಡ. ಪ್ರಾಯದಿಂದ ಕೊಪ್ಪಿ ಅಹಂಕಾರದಿಂದ ಹಾರಾಡಲು ಬಂದರೆ ಕೊಪ್ಪಿದ ನಿನ್ನ ದೇಹವನ್ನು ಈ ಭಾಗ ಮಾಡಿ ನಿನ್ನನ್ನು ಹುಚ್ಚು ನಾಯಿ ಹೊಡೆದಂತೆ ಹೊಡೆದು ಸಾಯಿಸಿ ಬಿಟ್ಟನು ಮಗನೇ. ಬಲು ಎತ್ತರದಿಂದ ಮಾತನಾಡುವ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು.
ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ನುಡಿ ಒಳಗಾಗಿ ನಡೆಯದಿದ್ದರೆ ಆ ಕೂಡಲ ಸಂಗಮ ದೇವನೆತ್ತ ಒಲಿಯುವನೆಂದು ಎಂದು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ ವಚನವನ್ನು ದಿನಕ್ಕೊಂದು ಸಾರಿ ಸ್ಮರಿಸಿ ನುಡಿಯೋನ್ಲೇ ಮಳಿಂಗ. ಇಂಥ ಶಾಸ್ತ್ರವನ್ನು ನಮ್ಮ ಪಠಿಸಬೇಡ. ಅವು ನಿಮ್ಮ ದರಿದ್ರ ಮನಸ್ಸಿನ ಶಾಂತಿಗೆ ನಿರ್ಮಿಸಿಟ್ಟ ಕಲ್ಪನೆ ಕಟ್ಟಕಥೆಗಳು. ಏ ಮಾಲಿಂಗ, ಈಗ ನಿಮ್ಮ ಅಣ್ಣನನ್ನು ಸುಮ್ಮನೆ ಕರೆದುಕೊಂಡು ಹೋದರೆ ಸರಿ, ಎಲ್ಲ ನಿನ್ನನ್ನು ಎದೆಗೆ ಹೊತ್ತು ಕಳಿಸಿ ಬಿಡೋನು. ಲೇಸ್ಕಂಟ ಆಡಿ ಮಾಡುವವನು ಅಧಮ, ಆಡದೆ ಮಾಡುವವನು ಮಧ್ಯಮ, ಆಡಿ ಮಾಡುವವನು ಉತ್ತಮ ಅಂತ ಉತ್ತಮರ ಲಿಸ್ಟಿಗೆ ಸೇರಿಕೊಂಡವನ್ ಲೇ ಮಾಲಿಂಗ. ಲೇ, ನಿನ್ನಂತ ಚಾಂಡಾಲರಿಗೆ ನನ್ನ ಎದುಗ ತಾಕತ್ತಿದೆ ಅಂದ ಮೇಲೆ ಇನ್ನು ಆ ತಾಯಿ ಉಣಿಸಿ ಮರದಮ್ಮನ ಮಗನಿಗೆ ನಿಮ್ಮ ತಲೆ ಓದುವ ತಾಕತ್ತಿದೆ ಮಗನೇ, ಎಚ್ಚರ. ನಿನ್ನನ್ನು ಸುಟ್ಟು ಹಾಕಿ ಬಿಟ್ಟೆನು ಮಗನೇ. ಕಂಟ ಬಿಡೋ ಶರ್ಟನ್ನ, ಬೆಲ್ಲ ಶರ್ಟನ್ನ ಇಲ್ಲ, ಈ ನನ್ನ ಪರಶುರಾಮನಿಂದ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕ್ಬಿಡ್ತೀನಿ. ಬೇಡಪ್ಪ, ನ್ಯಾಯ ನೀತಿಗಳ ಧರ್ಮವನ್ನು ಸದ್ಯ ಬಡಿದು ದಿನವಿಧಿ ಬಡವರನ್ನು ಹೆಣ ಮಾಡಿ ಹಣ ಪಡೆದು ಅವರಂತೆ ನಟಿಸುವ ಅಜ್ಞಾನ ಶೂನ್ಯವಾದ ಹಸುಳಿಗಳಪ್ಪ ಇವರು, ಹಸುಳಿಗಳು. ಇಂಥ ಕೆಸರಿನ ಮೇಲೆ ಕಲ್ಲವೆಸೆದು ಮಕ್ಕಕ್ಕೆ ಸಿಡಿಸಿಕೊಳ್ಳೋದು ಬೇಡ. ಬಾ ಹೋಗೋಣ, ಊರಿನ ಜನರನ್ನು ಕರೆದುಕೊಂಡು ತಹಸೀಲ್ದಾರ್ ಪರ್ಮಿಷನ್ ತಂದು ಸರ್ಕಲ್ ಕಟ್ಸೋಣ. ತಹಸೀಲ್ದಾರ್ ಪರ್ಮಿಷನ್? ಅದು ಈ ಎಮ್ಮೆಲ್ಲಿ ನೀಲಕಂಠನ ಪರ್ಮಿಷನ್ ಇಲ್ಲದೆ ಅದು ಹೇಗೆ ಸರ್ಕಲ್ ಕಟ್ಟಿಸ್ತಿರಲೇ ನೋಡೋಣ. ಪರ್ಮಿಷನ್ ಪರ್ಮಿಷನ್ ಪರ್ಮಿಷನ್. ಲೇ ನೀಲಕಂಠ ದೇಸಾಯಿ, ನಿನ್ನ ಅಧಿಕಾರ ಇದೆ ಅಂದು ವೀರನ ಸರ್ಕಲ್ ಕಟ್ಟಿಸೋದಕ್ಕೆ ನೀ ಪರ್ಮಿಷನ್ ಸಿಗದಂತೆ ಮಾಡಬಹುದು. ನೀನಲ್ಲೇ ಕುನ್ನೆ ಇಡೀ ಸರ್ಕಾರವೇ ನಮ್ಮ ವಿರುದ್ಧ ತಿರುಗಿ ಬಿದ್ದರು, ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇನ್ನು 15 ದಿನದೊಳಗಾಗಿ ಆ ವೀರನ ಸರ್ಕಲ್ ನಿರ್ಮಿಸಿ ಅದರಲ್ಲಿ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಪರಿಸ್ಥಾಪನೆ ಮಾಡಿಲ್ಲ. ನನ್ನ ಹೆಸರು ನನ್ನ ವಂಶದ ಹೆಸರು ಹೇಳೋದಿಲ್ಲ. ಬಾನ ಹೋಗೋಣ. ಹೋಗಲೇ ಹೋಗು. ಲೇ ಮಾಳಿಂಗ ಮಾಳಿಂಗ ಮಾಳಿಂಗ, ಈ ಭಾಗದ ಜನರೇ ಈ ನೀಲಕಂಠ ದೇಸಾಯಿಯನ್ನು ತಮ್ಮ ಭಾಗದ ದೇವರೆಂದು ಭಾವಿಸಿ ವಿವಿಧ ಪುಷ್ಪಗಳಿಂದ ರಾಜಿಸುತ್ತಿರುವಾಗ ಇಳುಬು ಕಾಸಿಗೆ ಗತಿ ಇಲ್ಲದ ಕತಿಗೆ ಹೇಳಿ ನನ್ನ ಮಕ್ಕಳು ನೀವು ಈ ದೇಸಾಯಿಯನ್ನು ಎದುರು ಹಾಕಿಕೊಂಡಿ ಅಂದ ಮೇಲೆ ಇನ್ನ ಮೇಲೆ ನಿನಗೆ ಉಳುಗಾಲವಿಲ್ಲಲೇ ಮಗನೇ. ವಿಷಕಂಠ ಜಗಪತಿ, ಬನ್ನಿ ಹೋಗೋಣ. ಈ ಮಾಳಿಂಗನ ಮನೆತನವನ್ನೇ ಸರ್ವನಾಶ ಮಾಡಿಬಿಡೋಣ. ನಡ್ರಿ ಮನೆತನ ಸರ್ವನಾಶ ಮಾಡೋಣ. ಆ ಮಗನ ಸೂಟ ಹೊಡೆದ್ ಬಿಡ್ರಿ, ಏನು ಇಲ್ಲಂಗೆ ಕಳಿಸಿ ಬಿಡೋಣ. ಇನ್ನೇನೈತೆ ನೀವು ರಕಲೆ ನಾವ್ಯಾಕಂಜೋಣ. ಹೋಗೋಣ ಬರ್ರಿ. ತಾರದ ಗದಿನ ತತ್ತಿ ತೋಂತಕ ತಾರದ ಗದಿನ ತೋ ತಾರದ ಗದಿನ ತತ್ತಿ ತೋಂತಕ ತಾರದ ಗದಿನ ತೋ ತಕ ತೋಂತಕ ತರಿಗಿದ ತೋಂತಕ
ತರಿ ಕಿಟ ಕಿಟ ತಕತೋ ತಕತೋ ತಕ ತರಿ ಕಿಟ ತೋ ತಕ ತರಿ ಕಿಟ ಕಿಟ ತಕತೋ ಹರೀಶ್ ನೋಡು, ನಮ್ಮಿಬ್ಬರ ಪ್ರೀತಿ ಪ್ರೇಮ ಮುಂದುವರೆದು 1 ವರ್ಷ ಆಯಿತು. ಇದುವರೆಗೂ ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ನಿಮ್ಮ ಅಣ್ಣನ ಹತ್ರ ನೀನು ಏನೂ ಹೇಳಲಿಲ್ಲ. ಹೀಗಾದರೆ ನೀನು ಬೇರೆ ಪೊಲೀಸ್ ಇನ್ಸ್ಪೆಕ್ಟರ್, ನಿಮ್ಮ ಅಣ್ಣನ ಹೇಳಿದಂತೆ ಬೇರೆಯವ್ರ ಮದುವೆಯಾಗಿ ನನ್ನನ್ನು ಮರೆತರೆ ನನ್ನ ಗತಿ ಏನು ಹೇಳು? ಹೀಗೇನಾಗಿದೆ ಎಂದು ಹೀಗೆ ಮಾತನಾಡುತ್ತಿದೆಯಾ ಪ್ರಿಯ? ನಮ್ಮ ಅಣ್ಣಂದರು ನನ್ನ ಮಾತು ಯಾವತ್ತೂ ಮೀರೋದಿಲ್ಲ. ಹಾಗೇನಾದರೂ ಆದರೆ ನಾಳೆನೇ ನಿನ್ನ ಮದುವೆಯಾಗಿ ಕರೆದುಕೊಂಡು ಹೋಗುತ್ತಾನೆ. ಹಾಗಲ್ಲ ಹರೀಶ್, ತಂದೆ ತಾಯಿ ಇಲ್ಲದ ತಪ್ಪಲಿ ನಾನು. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಪ್ರಾಣ ಅಂತ ನಂಬಿದವಳು ನಾನು. ನೀನೇನಾದರೂ ನನ್ನನ್ನು ದೂರಾಕರಿಸಿದ್ರೆ ಖಂಡಿತ ಖಂಡಿತ ನಾನು ಬದುಕೋದಿಲ್ಲ ಹರೀಶ್, ಖಂಡಿತ ನಾನು ಬದುಕೋದಿಲ್ಲ. ಪ್ರಿಯ, ಹೀಗೆ ಮಾತನಾಡಬೇಡ. ನಮ್ಮ ಅಣ್ಣಂದರನು ಯಾವತ್ತೂ ಮಾತು ಮೀರೋದಿಲ್ಲ. ಒಂದು ವೇಳೆ ಹಾಗೆ ಏನಾರು ಆದರೆ ನಿನ್ನ ರಿಜಿಸ್ಟರ್ ಮ್ಯಾರೇಜರ್ ಆಗಿ ಕರೆದುಕೊಂಡು ಹೋಗುತ್ತೇನೆ. ಓಕೆ? ವಿಶ್ವಾಸದ ವಿಷಯ ಅಲ್ಲ ಹರ್ಷ, ನನ್ನ ಹೃದಯವನ್ನು ಪ್ರಥಮವಾಗಿ ಕದ್ದವನು ನೀನು. ನನ್ನ ಅಂತರಾಳದಲ್ಲಿ ಪ್ರೀತಿಯ ಬುನಾದಿಯನ್ನು ಹಾಕಿರಬೇಕಾದ್ರೆ ಸದಾ ನಿಮ್ಮೋಳಾಗಬೇಕನ್ನೋದೇ ನನ್ನ ಆಸೆ ಹರೀಶ್. ಪ್ರಿಯ, ನಿನ್ನ ಆಸೆಗೆ ನಾನು ಯಾವತ್ತಿದ್ರೂ ಚಿರಋಣಿ. ನಮ್ಮಿಬ್ಬರ ಪ್ರೀತಿ ಪ್ರೇಮ ಹೀಗೆ ಇದ್ದರೆ ನಮ್ಮ ಸಂಸಾರದಲ್ಲಿ ಆಗಸ ಮಿನಿಗಿ ಅಮಾವಾಸ್ಯೆ ರಾತ್ರಿ ಬೆಳದಿಂಗಳಾಗಿತ್ತು. ನಮ್ಮ ಮನೆತನದಲ್ಲಿ ನೀನು ಹೊಂದಿಕೊಂಡು ಹೋದರೆ ಅಷ್ಟೇ ಸಾಕು. ನೋಡಿ ಹರೀಶ್, ರೈತ ಕುಟುಂಬದಲ್ಲಿ ಹುಟ್ಟಿ ಅಣ್ಣಂದಿರ ಛಲದಿಂದ ದೊಡ್ಡ ಅಧಿಕಾರಿಯಾಗಿ ಸಮಾಜದ ಕಣ್ಣಲ್ಲಿ ನೀನು ಹೇಗೆ ಹೊಳಿತಾ ಇದೆಯೋ ಹಾಗೆ ನಾನು ಕೂಡ ಕಡ್ಲಿಮಟ್ಟೆ ಕಾಶಿಬಾಯಿ ಸತಿ ಸಾವಿತ್ರಿಯಂತೆ ನಿಮ್ಮ ಸತಿಯಾಗಿ ಈ ನಾಡಿನ ಗರತಿಯಾಗಿ ಒಂದು ಹೆಣ್ಣಾಗಿ ಬಾಳ್ತೀನಿ ಅಂತ ನಿಮ್ಗೆ ನಾನು ಮಾತು ಕೊಡ್ತೀನಿ. ಈ ಮಾತು ಸತ್ಯ ಹರೀಶ್, ಈ ಮಾತು ಸತ್ಯ. ಸತ್ಯ ಮೆಚ್ಚಿದೆ ಪ್ರಿಯ ನಿನ್ನ ಮಾತಿಗೆ. ಸಿಟಿಯಲ್ಲಿ ಹುಟ್ಟಿ ಸೊಕ್ಕಿನ ಮಾತು ಅಡಗಿಸಿ ರೈತ ಕುಟುಂಬಕ್ಕೆ ಸೊಸೆಯಾಗಿ ಹುಟ್ಟುತ್ತಾನೆಂದಲ್ಲ, ಅಷ್ಟೇ ಸಾಕು. ನಾಳೆನೇ ನಿನ್ನ ಮದುವೆ. ಏನು ಈ ಮಾತು ಸತ್ಯನ ಹರೀಶ್? ನಿನ್ನಾನೆ ನನ್ನಾನೆ, ನಾನು ತೊಡುತ್ತಿರುವ ಪವಿತ್ರವಾದ ಕಾಕಿ ಮೇಲೆ ಆನೆ. ನನಗೀಗ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ? ಸೌಂದರ್ಯನ ಸೊಬಗಿನ ಹಕ್ಕಿ ನಾನಾಗಿ ಇಂಚರದಲ್ಲಿ ಸಂಚರಿಸಿ ನಿಮ್ಮನ್ನ ಬಿಗಿದಪ್ಪಿ ಸಂತೋಷದಿಂದ ಹಾಡಬೇಕಂತ ಅನಿಸ್ತಾ ಇದೆ ನನ್ನ ಮನಕ್ಕೆ. ನೋಡು ಪ್ರಿಯ, ಕಾಣುವವರ ಕಣ್ಣಿಗೆ ನೀನು ಕಾಗೆ ಅಂತ ಕಂಡರು ಈ ಹರಿಸಿನ ಮನದಲ್ಲಿ ಸುಗಂಧ ಬಿರುವ ಪರಿಮಳ ಗೊಂಬೆ ನೀನು. ಹಾಡು ಪ್ರಿಯ, ಹಾಡು ಈ ನಿನ್ನ ಪ್ರಿಯಕರನ ಹಾಡು. ಬಣ್ಣಾನ ತಂದ ಸಾರಂಗದಿಂದ ನಯನಾನ ತಂದ ಮಂದಾರವನ್ನು ಹೆಣ್ಣಾಗು ಎಂದ ದಾಳಿಂಬೆಯಿಂದ ದತ್ತಾನ ತಂದ ಮಕರಂದ ತುಂಬಿ ಅದರಾನ ತಂದ ನನ್ನನ್ನು ತಂದ ರುಚಿ ನೋಡು ಎಂದ ಅಪರೂಪದ ನನಗಾಗಿ ತಂದ. ಜೋಡಿಗೆ ಮೆಚ್ಚಿರಿ ಎಂದ ಹಂಸದಿಂದ ಕೊಂಚ ನಡಿಗೆ ತಂದ ನವಿಲಿನಿಂದವೇ ಕಾತವ ತಂದ ನಯವ ಲಯವ ನಯವ ಲಯವ ರೂಪ ಲಯವ ಕೂಡೋ ಅರ್ಚನೆ ಆಗರ್ಷಣೆ ತಂದಾಡಿಯಿಂದ ದೇವನಾನ ತಂದ ನತಿರ್ಬಳ್ಳಿಯಿಂದ
ವನವನ್ನು ತಂದ ಸಿಕ್ಕನ್ನು ಇವಳ ನಡುವಾಗು ಎಂದ ನಡುವನ್ನು ಅಳಿಸಿ ಎದೆ ಭಾರ ತಂದ ನನ್ನನ್ನು ನದಿಗೆ ಮರವಾಗು ಎಂದ ಅಪರೂಪದಂದ ನನಗಾಗಿ ತಂದ ಆಕರ್ಷಣೆ ತಂದ ಕರಿಮೋಡದಿಂದ ಮುಂಗುರುಳ ತಂದ ಕೊಲ್ಮಿಂಚಿನಿಂದ ರತಿ ನೋಟ ತಂದ ಜಲಧಾರೆಯಿಂದ ವನವನ್ನು ತಂದ ವನವನ್ನು ಓಡೋ ನದಿಯಾಗು ಎಂದ ನನ್ನನ್ನು ನದಿಗೆ ಕಡಲಾಗು ಎಂದ ಹರೀಶ್ ಬನ್ನಿ ಹೋಗೋಣ. ನಾಳೆನೆ ನಮ್ಮಿಬ್ಬರ ಮದುವೆ. ಓ ಹೌದಾ, ಆಯ್ತಾಯ್ತು ಬನ್ನಿ ಬನ್ನಿ. ಇರಲಿ ನಿನ ಸಂಗ ರಣ ವಿಕ್ರಮ ಬಾರ ನನ್ನ ರಾಜ ರಣ ವಿಕ್ರಮ ನೀ ಮಾಡೋ ಕನ್ನಡವ ಸಕ್ರಮ ರಣ ವಿಕ್ರಮ ತಡೆ ಅಕ್ರಮ ನೀ ಮಾಡೋ ಕನ್ನಡವ ಸಕ್ರಮ ಚಕ್ರದಲ್ಲಿ ಭಾಸು ಕರಬ ಸುಮ್ಮನೆ ಒಡಗು ನಿಲ್ಲಬೇಡ ಒಡಗೆ ಒಡಗು ಕರಬ ಭಾಸು ಕರಬ ಸುಮ್ಮನೆ ಒಡಗು ನಿಲ್ಲಬೇಡ ಒಡಗೆ ಒಡಗು ನಾನುಗಳು ರೌಡಿಗಳು ಬಿದಾದವ್ರೆ ನನ್ನ ಭೇಟಿ ಮಾಡೋಕೆ ಮುಗಿದಿದವ್ರೆ ಈಡಲ್ಲಿ ನನ್ನ ಕಿಂಗು ಅಂತವ್ರೆ ನನ್ನ ಕನಗೊಂಡು ನೀನು ಆಗು ಬಾರಿ ನೀನು ಕರದಲ್ಲಿ ಬರ್ತೀನಿ ನಡಿ ನರಡಿ ನಾನು ಮಾತಾ ಇಲ್ಲ ಕಣಿ ಈಗ ಕಾಮಿಡಿ ಯಾರು ಹೆದರಬೇಡ ಗೊತ್ತಲ್ಲ ನಾನು ರೌಡಿ ತಪ್ಪಿ ನಿಂಗೆ ನಾನು ಬ್ಯಾಡ ಅಂದ್ರೆ ಎಲ್ಲ ಪುಡಿ ಪುಡಿ ಸಿಕ್ಕಾಪಟ್ಟೆ ಸೈತಾನು ನೋಡತ್ಯೂನ ಬೈತಾನು ಟಕ 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 ಟಾಕ ಟಕರ ಡಿಂತಾಕರೆ ಡಿಂತಾಕೆ ಅಣ್ಣ ಬಂದ ಬಾಸು ಬಂದ ಎದ್ದು ನಿಲ್ಲು ಸ್ಟೆಪ್ಪಾಕೆ ಎಮ್ಮೆಲ್ಲಿ ನೀಲಕಂಠ
ಇವನು ಜನರನ್ನು ರಕ್ಷಣೆ ಮಾಡುವ ಜನನಾಯಕನಲ್ಲ. ಜನರನ್ನು ಭಕ್ಷಿಸುವ ನರ ರಾಕ್ಷಸ. ಲೇನಿಲಕಂಠ, ಹಿಂದೆ ನಮ್ಮ ಮನೆತನಕ್ಕೆ ಸಾಕಷ್ಟು ಅನ್ಯಾಯವನ್ನು ಬಗೆದು ನಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿದಲ್ಲದೆ ಈ ಊರಿನಿಂದ ನಮ್ಮನ್ನು ಬಿಡಿಸಿ ಮತ್ತೊಬ್ಬರ ಅಂಗಿನಲ್ಲಿ ಮೆರೆಯೋದಕ್ಕೆ ಹಚ್ಚಿದ ಬಂಡ ಬಡ್ಡಿ ಮಗ ನೀನು. ನೀಲಕಂಠ, ಈ ಕ್ರಾಂತಿವೀರ ಮರಳಿ ಈ ಊರಿಗೆ ಬರೋದಕ್ಕೆ ಕಾರಣ ಏನು ಗೊತ್ತೇ? ಸೇಡು. ಲೇ ಎಮ್ಮೆಲೆ, ನೀನು ನಮ್ಮ ತಂದೆ ತಾಯಿಗೆ ಹೇಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದೆಯೋ ಅದೇ ರೀತಿ ನಾನು ನಿನಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಿಲ್ಲ. ನನ್ನ ಹೆಸರು ಕ್ರಾಂತಿಯ ಕಡೆಯನ್ನು ಹಚ್ಚಿದ ಕ್ರಾಂತಿ ವೀರನೇ ಅಲ್ಲ. ರೌಡಿಗಳು ಬಿದ್ದವರೇ, ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವರೇ, ಇಲ್ಲದಲ್ಲಿ ನನ್ನ ಕಿಂಗು ಅಂದವ್ರೆ, ನನ್ನ ಕರಗೊಂಡು ನೀವೇನು ಆಗೋ ಬಾರಿ, ನೀನು ಕರದಲ್ಲಿ ಬರ್ತೀನಿ ನಡಿ ನಾರಡಿ, ನಾನು ಮಾಡ್ತಾ ಇಲ್ಲ ಕಣೆ ಈಗ ಕಾಮಿಡಿ, ಯಾರಿಗೂ ಹೆಸರು ಬೇಡ ಗೊತ್ತಲ್ಲ ನಾನು ರೌಡಿ, ಕಪ್ಪಿ ನನಗೆ ನೀನು ಬ್ಯಾಡ ಅಂದ್ರೆ ಎಲ್ಲ ಪುಡಿ ಪುಡಿ. ಕರಬೋ ಕರಬೋ ನಿನ್ನ ನವಾಬೋ, ಕರಬೋ ಕರಬೋ ನಿನ್ನ ನವಾಬೋ. ಹುಟ್ಟಿದ ಮೇಲೆ ಸಾವಿರಲೇಬೇಕು, ಬೈದಿದ್ದರೂ ನಾನು ಬದುಕಬೇಕು, ಯಾಕಿ ಪ್ರೀತಿ ಮಂಚ ಇದು ನಿನ್ನ ಭಿಕ್ಷೆ, ಈ ಜನರ ಪ್ರೀತಿ ಇದು ಶ್ರೀರಕ್ಷೆ, ಯಾಕಿ ಪರೀಕ್ಷೆ. ತಾಯಿಯಾದ ಕುಡಿಸುವಾಗ ಇವನ ತೋಡ ಕಾಯುವ, ಕೊಟ್ಟು ಅನ್ನ ತಿನ್ನುವಾಗ ಗುಡುಗು ನೀರು ಕುಡಿಯುವ, ಅವನ ಕರುಣ ನಿನಗೆ ಇಲ್ಲವೇ? ಅಣ್ಣ ಅಣ್ಣ, ಓ ಯಾರು? ಇದೇನಮ್ಮ ಚಂದ್ರಿಕಾ? ಗಂಡನ ಮನೆಯವರು ಬರ್ತಾರೆ ಎಂದು ಸಾಕ್ಷಾತ್ ಶ್ರೀ ಲಕ್ಷ್ಮೀ ಕಂಡಂತೆ ಕಾಣ್ತಾ ಇದೆಯಲ್ಲ. ನಿನ್ನ ಮಾತು ನಿಜ ಅಣ್ಣ, ನಿಜ. ಆ ಮಾಳಿಂಗನೆಂದರೆ ನಿನಗೆ ಅಷ್ಟೊಂದು ಇಷ್ಟನಾ? ಹೌದಣ್ಣ, ನೀನ್ ಹೇಳ್ತಿರೋ ಮಾತು ನಿಜ. ಮಾಲಿಂಗ ಅನ್ಯಾಯದ ವಿರುದ್ಧ ಹೋರಾಡಿದವನು, ಭೂಮಿ ತಾಯಿಯಲ್ಲಿ ಸಣ್ಣದಾಗಿ ದುಡಿದು ಹೊನ್ನಿನ ಬೆಳೆಯನ್ನೇ ತೆಗೆದವನು. ಅಣ್ಣ, ಯಾವ ಕೆಟ್ಟವನು ಯೋಚನೆಯನ್ನು ಮಾಡದೆ ಧರ್ಮರಾಜನಂತವನು ನನ್ನ ಪತಿಯವರು. ಇದೇನ ಮಾತಂಗಿ, ಬೀಗರ ಮನೆಯವರು ಬಂದು ಇನ್ನೂ ನೋಡೇ ಇಲ್ಲ,
ನೀನಾಗಲೇ ನಿನ್ನ ಭಾವಪತಿ ಮಾಳಿಂಗನನ್ನು ಮನದಲ್ಲಿ ನೆನೆಸಿಕೊಳ್ಳುತ್ತಾ ಇದೆಯಲ್ಲ? ಏನಣ್ಣ ನೋಡೋಣ, ಈ ಮಾತನ್ನ ನಾನು ಹೇಳ್ತಿರಲ್ಲ, ಬೀಗರ ಒಪ್ಪಿಗೆಯನ್ನು ಪಡೆದುಕೊಂಡೇ ನಾನು ಈ ರೀತಿ ಮಾತನಾಡ್ತಿರೋದಲ್ಲ. ಮಾಲಿಂಗನ ಮನೆತನವರೆಲ್ಲರೂ ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ದಾರಣ್ಣ, ಒಪ್ಕೊಂಡಿದ್ದಾರೆ. ನೋಡಮ್ಮ ಚಂದ್ರಿಕಾ, ನಿನ್ನ ಕೈ ಹಿಡಿಯುವ ಪತಿ ಮಾಳಿಂಗನಿಗೆ 100 ವರ್ಷ ಆಯುಷ್ಯ ಕೊಟ್ಟು ನಿನ್ನ ಕುಂಕುಮ ಸ್ಥಿರವಾಗಿ ಉಳಿಯಲೆಂದು ಆ ತಾಯಿ ಹುಣಸಿ ಮರದ ಮನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅಣ್ಣ ಏನಣ್ಣ ನೀನು ಇಷ್ಟು ಬೇಗ ನನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ಬೇಕಂತ ಮಾಡಿದ್ದೀನಣ್ಣ. ಯಾಕಣ್ಣ ಹೀಗೆ ಮಾತನಾಡ್ತೀಯ? ಅಣ್ಣ 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 ಅಂದಾಗೆ ಇವತ್ತು ಏನು ವಿಶೇಷ ಇದೆಯಾ ಅಂತ ಗೊತ್ತಿದೆಯೇನಣ್ಣ ನಿನಗೆ? ಏನಿದೆ ಅಮ್ಮ? ಅಣ್ಣ ಇವತ್ತು ರಕ್ಷಾಬಂಧನ ದಿನ ಅಣ್ಣ. ನಿನಗೆ ಕೈಗೆ ರಾಖಿಯನ್ನು ಕಟ್ಟಿ 1 ತೊಲೆ ಬಂಗಾರವನ್ನು ಹೊಡಿಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ ಅಣ್ಣ. 1 ತೊಲೆ ಯಾಕಮ್ಮ? ನಾಳೆ ನಿನ್ನ ಮದುವೆ ದಿನ ನಿನ್ನ ಮೈತುಂಬ ಬಂಗಾರವನ್ನು ಹಾಕಿ ಬಂಗಾರದ ಶಿಲೆಯನ್ನಾಗಿ ನಿಲ್ಲಿಸಿ ಬಿಡುವೆ ಈ ನನ್ನ ಮುದ್ದಿನ ತಂಗಿಯನ್ನು. ಯಾಕಣ್ಣ ಹಾಗೆ ಮಾತನಾಡ್ತೀಯ? ಬಂಗಾರದಂಥ ಗುಣ ನೀನಲ್ಲಿರ್ಬೇಕಾದ್ರೆ ಆ ಅರಗ ಹಚ್ಚುವಂಥ ಬಂಗಾರವನ್ನು ತೆಗೆದುಕೊಂಡು ನಾನೇನು ಮಾಡ್ಬೇಕಣ್ಣ? ಅಣ್ಣ ಯಾವಾಗಲೂ ಈ ಋಣಬಂಧದಿಂದ ನಾವಿಬ್ರು ಚೆನ್ನಾಗಿದ್ರೆ ನನಗಷ್ಟೇ ಸಾಕಣ್ಣ, ಅಷ್ಟೇ ಸಾಕು, ಇನ್ನೇನು ಬೇಡಣ್ಣ. ಹಾ ತಂಗಿ, ನಾನು ಅಣ್ಣ ಬಾರಣ್ಣ, ಬೇಗನೆ ಹೋಗಿ ಹೂವನ್ನು ತೋರ್ತೇನೆ. ಅಣ್ಣ ಬಾರಣ್ಣ, ಮೊದಲು ನಿನ್ನ ಕೈಗೆ ರಾಖಿಯನ್ನು ಕಟ್ತೀನಿ, ಬಾರಣ್ಣ ಇಲ್ಲಿ. ಬಂದ ಶುಭ ದಿನವೇ ನೀರಾಗಿ ಹಬ್ಬ ಬಂದಿತ್ತು, ಸೋದರಿಗೆ ಎಂದು ಬರವೆಂದು ನೀರಾಗಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದಾಕ್ಷಣ ಅನ್ನದ ಪದವಿ ಹುಟ್ಟಿತು, ತಂಗಿಯು ಹುಟ್ಟಿದಾಕ್ಷಣ ಅನ್ನದ ಪದವಿ ಹುಟ್ಟಿತು, ಗಂಡಿಗೆ ಗೌರವದ ದರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೇ ನನಗೆ ಹೋಗ್ತಾರ, ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮ. ಚಂದ್ರಿಕಾ, ನಾನು ಬೇಗನೆ ಹೋಗಿ ಬರುತ್ತೇನೆ, ನೀನು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಮ್ಮ. ಸರಿ ಅಣ್ಣ, ಆಯ್ತು. ಅಪ್ಪ, ವೀರರಿಗೆ ವೀರ, ಪುಂಡರಿಗೆ ಪುಂಡ, ವೀರರಿಗೆ ಮಹಾಶೂರ ಎನಿಸಿಕೊಂಡಿರುವ ನನ್ನ ಮಾಲಿಂಗ ಇವತ್ತು ಮನೆಗೆ ಬರ್ತಿದ್ದಾನೆ. ಮಾಲಿಂಗ ಆದಷ್ಟು ಬೇಗ ಬಂದು ನನ್ನ ಬಿಗಿದಪ್ಪಿ ನನ್ನ ತೋಳಲ್ಲಿ ಬಂದು
ಮನಸ್ಸಿನ ವೇಗಕ್ಕಿಂತ ನನ್ನ ಉಸಿರಲ್ಲಿ ನೀನು ಸೇರಿ ಹೋದೆ. ತಾಯಿಗಿಂತ ಅರಳು ಆಸೆಗಿಂತ ನಿನ್ನ ಪ್ರೀತಿಗಾಗಿ ನಾನು ಸೋತೋದೆ. ಈ ಗಾನದ ಗೊಂಬಿನಲ್ಲಿ ಏನೋ ಇದೆ, ಏನೋ ಎಂಬುದಿತ್ತು ಏನೋ ಮೋಡಿ ಮಾಡಿದೆ. ಮನಸ್ಸಿನಾಯವಾಗಿದೆ. ಜೀವನವೆಲ್ಲ ಹೀಗೆ ಜೋಡಿಯಾಗೋ, ನನ್ನ ನರನಾಡಿ ನೀ ಜೋಬನ ನಾಡಿಯಾಗೋ. ವಿರಹದ ನೀನು ದೂರ ಮಾಡಿ ಹೋಗು. ನಡುವೆಯೆಂಬ ಒಯ್ಯ ಕೊಂಡು ಹೋಗು. ನಿನ್ನ ಕೋಮಲ ಸ್ಪರ್ಶದಲ್ಲಿ ಏನೋ ಇದೆ, ಏನೋ ಒಳಗೊಂಡು ಏನೇನಿದೆ. ಸಾಣಿ ನಾನೇ ನಿನ್ನ ಅಭಿಮಾನಿ, ಹೇಳೆ ನನ್ನ ಮಹಾರಾಣಿ, ನೀನೇ ನನ್ನ ವಾವ್ ಚಂದ್ರಿಕಾ ವಾವ್, ಚಲುವಿನ ಒಲವನ್ನೇ ಹೊತ್ತು ತುಂಬಿಕೊಂಡ ಈ ನಿನ್ನ ಮೈಮಾಟ ನೋಡುವವರ ಕಣ್ಣಿಗೆ ಅದು ಎಷ್ಟೊಂದು ಹಿತಕರವಾಗಿ ಕಾಣುತ್ತಿದೆಯೋ ಅಷ್ಟೇ ಹಿತಕರವಾಗಿದೆಯಲ್ಲ ಈ ನಿನ್ನ ಮಧುರವಾದ ಕಂಠ. ಅಲ್ಲ ಮಿಸ್ಟರ್, ಯಾರು ನೀನು? ಪರಿಚಯದ ಪರನಾರಿಯರ ಮನೆಗೆ ಬಂದು ನಿನ್ನಿಚ್ಛೆಯಂತೆ ವರ್ತಿಸುವುದು ಸರಿಯಲ್ಲ. ಸರಿ ಅಲ್ಲ ಚಂದ್ರಿಕಾ, ಪರಿಚಯ ಹಣ್ಣನ್ನು ಒಗರು ಹಣ್ಣ ಸೂಲು ಕೇರಿಸುದು ನಮ್ಮ ವಂಶದ ಇಲ್ಲ. ಓಹೋ, ಯಾರು? ವಿಷಕಂಠ. ಅಂದು ನನ್ನ ಮಾಲಿಂಗನ ಕೈಲಿ ಪ್ರಾಣ ಭಿಕ್ಷೆ ಬೇಡಿ ಅವಮಾನಗೊಂಡು ಓಡಿ ಹೋದದ್ದು ಸಾಲದೇನ ಭಂಡ. ಕೂಲ್ ಡೌನ್ ಚಂದ್ರಿಕಾ, ಕೂಲ್ ಡೌನ್. ಬಹಳ ಸಿಟ್ಟಾಗಬೇಡ. ನಮ್ಮಂತ ರಾಜಕೀಯ ವ್ಯಕ್ತಿಗಳಿಗೆ ಮಾನಾಭಿಮಾನ ಸ್ವಾಭಿಮಾನ ಸ್ವಾಭಾವಿಕ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳವನಲ್ಲ ಈ ನೀಲಕಂಠ.
ಈಗ ಕರೆಯಲೇ ನಿನ್ನ ಮಾಳಿಂಗನನ್ನು ನಿನ್ನ ಮಾನ ರಕ್ಷಣೆ ಮಾಡಲು. ಓಹೋ, ತಾಲೂಕಿನ MLA ಆಗಿ ತಪ್ಪು ಮಾಡಿದ ತಮ್ಮನಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಅವನ ಪರ ವಹಿಸಿ ಬಂದಿದ್ಯಲ್ಲ, ನೀನೊಬ್ಬ ಗಂಡಸೇನೋ? ನಾಳೆ ಗಂಡಸ ಅದು ಈ ನೀಲಕಂಠನ ಗಂಡಸ್ತನಕ್ಕೆ ಸವಾಲು ಹಾಕಿದೆಯಾ ಬಂಡರಂಡೆ? ಲೇ ಚಂದ್ರಿಕಾ, ಆನೆ ಬಲವನ್ನೇ ಹೊಂದಿ ಸಿಂಹದಂತೆ ಗರ್ಜಿಸುವ ಈ ಸಿಂಹದ ಮರಿಗಳಿಗೆ ನೀನೊಬ್ಬ ಗಂಡಸ ಎಂದು ಮಾತನಾಡಿದೆಯಾ ಹುಚ್ಚು ಹೆಣ್ಣೆ? ಇನ್ನು 5 ನಿಮಿಷದಲ್ಲಿ ಈ ನೀಲಕಂಠನ ಗಂಡಸ್ತನೆಂದರೆ ಹೆಂಗಿತ್ತು ಅಂತ ಈ ಊರಲ್ಲಿ ಹೋಗಿ ಹೇಳುವ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ಈ ತಾಲೂಕಿನ MLA ನೀಲಕಂಠನೇ ಅಲ್ಲ. ನಾಲಾಯ್ ಗಂಡಸೈ, ನನ್ನ ಸೌಂದರ್ಯದ ಮೇಲೆ ಆಸೆ ಬಿದ್ದು ನನ್ನ ಶೀಲಕ್ಕೆ ಕೈ ಹಾಕಲು ಬಂದಿದ್ಯಾದ್ರೆ ನಿಮ್ಮಿಬ್ಬರ ರುಂಡವನ್ನ ಕಡಿಯದೆ ಬಿಡಲಾರ ನನ್ನ ಪತಿಯಾಗಿ ಬರುವ ಮಾಯಾಂತಕ ಮಾಲಿಂಗ. ಮಾಯಾಂತಕ ಮಾಲಿಂಗ ಲೇ ಚಂದ್ರಿ ನಿನ್ನ ಶೀಲ ಕಾಪಾಡಲು ಆ ಮಾಲಿಂಗ ಅಲ್ಲ, ಅವರಪ್ಪ ಬಂದರು ಬಿಡೋದಿಲ್ಲ. ಅಣ್ಣ ಬಾರಲೇ ಬಾ, ಈ ಅಣ್ಣ ತಮ್ಮಂದ್ರ ಆಸಾನ ಏರಿಸಿ ಈ ಅರಮನೆಯಲ್ಲಿ ಆಸಾರಣಿಗೆ ಬದುಕು ಬಾ. ಬಾರಲೇ ಬಾ. ದೂರ ನಿಂತು ಮಾತನಾಡೋ ದುರಾತ್ಮ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಪ್ರಸಂಗ ಬಂದಿದ್ಯಾದ್ರೆ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತಾಳೆ, ಆದ್ರೆ ಶೀಲವನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರಿಗೆ ಒಪ್ಪಿಸಲಾರೆ. ಲೇ ಚಂದ್ರಿಕಾ, ನಿನ್ನ ಶೀಲ ನಮಗೆ ಅರ್ಪಿಸದೆ ನೀನು ಸತ್ತರು ನಿನ್ನ ದೇಹದೊಡನೆ ಗುದ್ದಾಡಿ ನಮ್ಮ ಆಸೆಯನ್ನು ಈಡೇರಿಸಿಕೊಳ್ಳದೆ ಬಿಡಲಾರರು ಈ ಹಠ ತೊಟ್ಟ ಘಟ ಸರ್ಪಗಳು. ಬಾರಲೇ ಬಾ. ಇಂಥ ಕೆಟ್ಟ ಕೆಲಸಕ್ಕೆ ಪ್ರಾಣಿ ಪಕ್ಷಿಗಳು ಕೂಡ ಕೈ ಹಾಕೋದಿಲ್ವೋ? ಸುಮ್ಮನೆ ಇಲ್ಲಿಂದ ಹೊರಟೋಗ್ರು. ಆ ಕಾಡು ಪ್ರಾಣಿಗಿಂತ ಮಿಕ್ಕಿದವರೇ ಈ ದೇಸಾಯಿಯ ಸೋದರು. ಆ ವಿಷಕಂಠ ವಿರಹದ ಬಾಯಿಂದ ಬಳಲುತ್ತಿರುವ ಇವಳ ಬೆಂಡಾದ ದೇಹಕ್ಕೆ ಕೋಮವೆಂಬ ಸುರಿಮಳಿ ಸುರಿಸಿ ಇವಳ ಮನಸ್ಸು ತೃಪ್ತಿಪಡಿಸೋಣ. ಬಾ ಕಮಾಂಡರ್ಲಿ ಕಮಾಂಡ್. ಪ್ರೀತಿ ಮಾತ್ರ ಇನಿಯನಿಲೆಗೋ ನಾಡಿನ್ನದಂತೆ ಒಡೆಯಲಾಗದೆ ಗೋತ್ರಾನವೇ ಗೋತ್ರಾನವೇ ನಾಡಿನ್ನ ಬಿಡಲಾರೆ ನಾಡಿನ್ನ. ಚಾಂದ್ರಿಕಾ, ಹೇಗಿತ್ತು ಇಬ್ಬರ ಅಣ್ಣ ತಮ್ಮಿಂದರು ಕೊಟ್ಟ ಸುಖ? ಹೋದರಿಕೆ ಹುಟ್ಟಿದ ನನ್ನ ಮಕ್ಕಳ ಒಂದು ಹೆಣ್ಣನ್ನ ಬಲಾತ್ಕಾರ ಮಾಡಿ ನಿಮ್ಮ ಆಸೆಯನ್ನು ಪೂರೈಸ್ಕೊಂಡ್ ಬಿಟ್ರಲ್ಲೋ. ನಾನೇನ್ ತಪ್ಪು ಮಾಡಿದ್ದೀನಂತ ನನಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟು ಬಿಟ್ರು? ಯಾಕೋ ಈ ರೀತಿ ಮಾಡಿಬಿಟ್ರು? ಈಗಾಗಲೇ ನನ್ನ ಹರೀಶನಿಗೆ ಮದುವೆ ಆಗ್ಬೇಕು ಅಂತ, ಬಾಲಿಗೆ ನನಗೆ ಮದುವೆ ಆಗ್ಬೇಕಂತ ಎಷ್ಟೊಂದು ಆಸೆ ಕನಸುಗಳು ನಾನು ಇಟ್ಕೊಂಡೆ. ಆದ್ರೆ ಆ ಕನಸನ್ನೆಲ್ಲ ನುಚ್ಚು ದೂರ ಮಾಡಿಬಿಟ್ರಲ್ಲೋ, ನುಚ್ಚು ದೂರ ಮಾಡಿಬಿಟ್ರಿ. ನಾನೇನ್ ತಪ್ಪು ಮಾಡಿದಂತ ಈ ರೀತಿ ಶಿಕ್ಷೆಯನ್ನು ಕೊಟ್ರು? ವಿಷಕಂಠ, ನೀಲಕಂಠ, ನೀ ಮಾಡಿದ ಅನ್ಯಾಯವನ್ನ ನನ್ನ ಅಣ್ಣನ ಮುಂದೆ ಹೇಳಿ ನಿಮ್ಮಿಬ್ಬರ ಕೊರಳಲ್ಲಿ ಚಪ್ಪಲಿ ಹಾರವನ್ನ ಹಾಕಿ ಊರಲ್ಲಿ ಮೆರವಣಿಗೆ ಮಾಡಿಸ್ಲಿಲ್ಲ ಅಂದ್ರೆ ನಾನು ಚಂದ್ರಿಕನೇ ಅಲ್ವಾ? ನಾನು ಚಂದ್ರಿಕನೇ ಅಲ್ಲ. ಲೇ ಚಂದ್ರಿಕಾ, ಈ
ಈ ಜನನಚ್ಚಕ ಈ ಜನನಾಯಕನಿಗೆ ಕೊರಳಲ್ಲಿ ಚಪ್ಪಲ ಹಾರ ಹಾಕ್ಸುವೆ ಆ ಹುಚ್ಚು ಹೆಣ್ಣೆ. ಸಹಿಸಿಕೋ ಈ ವಿಷ ಸರ್ಪಗಳ ವಿಷದ ಕಿಡಿಯನ್ನು. ಅಣ್ಣ, ಇಲ್ಲಿ ಆ ಮಾಳಿಂಗ ಬರ್ತಿದ್ದಾನೆ. ಈ ಕೇಸನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲಲ್ಲಿ ಕಟ್ಟಿಬಿಡೋಣ. ಬಾ ಅಣ್ಣ, ಹೋಗೋಣ. ಏನು ವಿಷಕಂಠ, ಏನು ಮಾಳಿಂಗ ಬರ್ತಾ ಇದ್ದಾನ? ಕರೆಕ್ಟ್ ವಿಷಕಂಠ, ಇದೇ ಒಳ್ಳೆ ಸಮಯ. ಈ ಕೇಸನ್ನು ಆ ಮಾಳಿಂಗನ ಮೇಲೆ ಹಾಕಿ ಅವನನ್ನು ಜೈಲಿಗೆ ಅಟ್ಟಿದಾಗಲೇ ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಮನಸ್ಸಿಗೆ ಶಾಂತಿ. ವಿಷಕಂಠ, ನಡೆ ಹೋಗೋಣ. ಆ ಬ್ರಹ್ಮ ಸೃಷ್ಟಿಸಿದ ದಂತದ ಗೊಂಬೆ ನನ್ನ ಬಾಳ ಸಂಗಾತಿಯಾಗಿ ಬರುವ ಚಂದ್ರಿಕಾ. ನಾವು ಇಂದು ಮುಡಿಸುವ ಮಲ್ಲಿಗೆ ರೇಷ್ಮೆ ರವಿಕೆಯನ್ನು ಉಟ್ಟುಕೊಂಡು ಬಂದರೆ ಸಾಕ್ಷಾತ್ ಶ್ರೀ ಲಕ್ಷ್ಮಿ ಅಂತ ಎದ್ದು ಕಾಣುವಳು. ನನ್ನ ಸತಿ ಅಂತ ಬಂಗಾರದ ಬನದ ಹೆಣ್ಣಿನ ಕೈ ಹಿಡುವ ನಾನೇ ಧನ್ಯ. ನೋಡಿದ್ರ ನಿಮ್ಮ ತಮ್ಮನ ಇಲ್ಲಿವರೆಗೂ ಅತ್ತಿಗೆ ಅಣ್ಣ ಅಂತ ನಮ್ಮ ಹಿಂದಿಂದೆ ಸುತ್ತಾ ಇದ್ದ ಅವನು. ಇವಾಗ ನೋಡಿ, ನಾವು ಬರೋಕ್ಕಿಂತ ಮುಂಚೆನೆ ನಮ್ಮ ತಂಗಿ ಮನೆ ಬಂದು ಸೇರ್ಕೊಂಡಿದ್ದಾನೆ. ಇರಲಿ ಬಿಡು ಶ್ರೀದೇವಿ, ನಾನು ಕೊಡುವ ನಿನಗೆ ಅನ್ನ ಕಾಯಿ ಇಡುವಾಗ ಎಲ್ಲರಿಗಿಂತ ಮುಂಚೆ ಬಂದು ಸೇರಿದ್ದಿಲ್ಲವೇ ಆ ನಿಮ್ಮ ಮನೆಯನ್ನು? ಓಹೋ, ಇದೇನು ಬೀಗರ ಮನೆಯವರು ಬಂದು ಹೊರಗೆ ನಿಂತು ಮಾತನಾಡ್ತಿದ್ದೀರಲ್ಲ, ಸ್ವಲ್ಪ ಒಳಗಡೆ ಬನ್ನಿ. ಆ ಕ್ರಾಂತಿ, ನೀವೆಲ್ಲರೂ ಇಲ್ಲೇ ಮಾತಾಡ್ತಾ ಕೂತ್ಕೊಳ್ಳಿ. ನಾನು ಒಳಗಡೆ ಹೋಗಿ ನಮ್ಮ ತಂಗಿನ ರೆಡಿ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಬರ್ತೀನಿ. ಹಾ, ಚಂದ್ರಿಕಾ, 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 ಇದೇನಮ್ಮ ಚಂದ್ರಿಕಾ? ಎದ್ದೇಳಮ್ಮ ಚಂದ್ರಿಕಾ, ಎದ್ದೇಳಮ್ಮ. ಚಂದ್ರಿಕಾ, ಇನ್ನೊಂದು ವಾರದಲ್ಲಿ ಮದುವೆ ಇಟ್ಟುಕೊಂಡು ಈ ನಿನ್ನ ಮನದರ್ಶನ ಮುಖವನ್ನು ನೋಡದೆ ಸ್ವರ್ಗ ಲೋಕದಲ್ಲಿ ಆಯಾಗಿ ಕಾಲ ಕಳುತ್ತಿರುವೆ. ನೀನು ಹೇಳು ಚಂದ್ರಿಕಾ, ಹೇಳು. ನನ್ನಂತ ದೊಡ್ಡನನ್ನು ಕೈ ಹಿಡುವುದು ಬೇಡವೆಂದು ಈ ನಿನ್ನ ಮನದರ್ಶನನ್ನು ಬಿಟ್ಟು ದೂರ ಹೋದೆಯ ಚಂದ್ರಿಕಾ, ದೂರ ಹೋದೆಯ. ಮಾತನಾಡು ಚಂದ್ರಿಕಾ, ಮಾತನಾಡು. ಪಿಸಿ ಮಾಳಿಂಗನನ್ನು ಅರೆಸ್ಟ್ ಮಾಡಿ. ಎಸ್ ಸರ್, ಎಸ್ ಸರ್. ಹರೀಶ, ಮಾಳಿಂಗನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀಯಾ? ಹರೀಶ, ಏನು ಹೇಳ್ತಿದ್ದೀಯ ನೀನು? ನನ್ನ ಮೈದನ ಮಾಳಿಗ ನನ್ನ ತಂಗಿ ಕೊಲೆ ಮಾಡ್ತಾನ? ಇಲ್ಲ, ಇದು ಸುಳ್ಳು. ಇಂಥ ಹೀನ ಕೆಲಸಕ್ಕೆ ಅವನು ಯಾವತ್ತೂ ಕೈ ಹಾಕೋದಿಲ್ಲ. ನೋಡಮ್ಮ, ಮಾಳಿಂಗ ಕೊಲೆ ಮಾಡಿದನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ. ನಮಗೆ ಬಂದ ಕಂಪ್ಲೇಂಟ್ ಪ್ರಕಾರ ನಾವು ಅರೆಸ್ಟ್ ಮಾಡಲೇಬೇಕು.
ಪಾಪಿ ಅವನೋ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಮಾಡಿದ ನಿನ್ನ ಅಣ್ಣನ ಕೈಗೆ ಬೇಡಿ ಹಾಕುತ್ತೇನೋ ಚಂಡಾಲ. ನೀನು ನೌಕರಿ ಮಾಡೋದೇ ಬೇಡ, ಬಿಚ್ಚವಾಗಿ ನಿನ್ನ ಬಟ್ಟೆಯನ್ನು. ಅಣ್ಣ ಏನ್ ಮಾತಾಡ್ತಿದ್ಯಾ? ನಾನು ಏನ್ ಮಾತಾಡ್ತಿದ್ಯಾ? ನನ್ನ ತಮ್ಮ ಕರ್ತವ್ಯದಲ್ಲಿದ್ದಾನೆ. ಕಾನೂನಿನ ದೃಷ್ಟಿಯಲ್ಲಿ ನಾನೊಬ್ಬ ಅಪರಾಧಿ ಎಂದು ಗುರುತಿಸಿದಾಗ ಇವನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ನನ್ನನ್ನು ಅರೆಸ್ಟ್ ಮಾಡಲೇಬೇಕಾಗಿತ್ತು ಅಣ್ಣ. ನೋಡಪ್ಪ ಹರೀಶ್, ಚಂದ್ರಿಕಾ ನನ್ನ ಭಾವಿಸತಿ. ಅವಳನ್ನು ನಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಅವನು ಕಾಯಿ ತಂದವರಪ್ಪ ನಾವು. ಹರೀಶ್, ನನ್ನ ತಂಗಿಯನ್ನು ಮಾಳಿಂಗನೇ ಕೊಲೆ ಮಾಡಿದ್ದಾನೆ ಎಂದು ನಿಮಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಯಾರು ಕೊಟ್ಟರು ಬಿಟ್ಟರು ಗೊತ್ತಿಲ್ಲ. ನಮಗಿನ ಮೇಲಧಿಕಾರಿಗಳು ನಮಗೆ ಆರ್ಡರ್ ಮಾಡಿದಾಗ ನಾವು ತಲೆ ಬಾಗಲೇಬೇಕು. ಹರೀಶ, ಸ್ವಲ್ಪ ನಿಲ್ಲಪ್ಪ. ಮುಡಿಯಲ್ಲಿ ಮಲ್ಲಿಗೆಯನ್ನು ಮುಡಿದುಕೊಂಡು, ಕೊರಳಲ್ಲಿ ಕರಿಮಣಿ ತಾಳಿಯನ್ನು ಹಾಕಿಕೊಂಡು, ಮುತ್ತಿನ ಮೂಗುತಿ, ಹಣೆಯಲ್ಲಿ ಸಿಂಧೂರ ತಿಲಕವನ್ನು ಇಟ್ಟುಕೊಂಡು, ಮುತ್ತೈದೆಯಾಗಿ ಹಸಿಮಣಿ ಇರಬೇಕಾಗಿದ್ದ ನನ್ನ ತಂಗಿ ಈ ಚಂದ್ರಿಕಾ, ನನ್ನ ಮೇದಿನ ಮಾಳಿಂಗ, ಅವಳ ಕೊರಳಿಗೆ ಮಾಂಗಲ್ಯ ಹಾಕಿ, ಹಣೆಗೆ ಸಿಂಧೂರ ತಿಲಕವನ್ನಿಟ್ಟು, ಮುತ್ತೈದೆಯನ್ನಾಗಿ ಮಾಡಿ ಸ್ವರ್ಗಕ್ಕೆ ಕಳುಹಿಸಿಕೊಡ್ಲಪ್ಪ. ಹೌದು ಹರೀಶ್, ಹೌದು. ನನ್ನ ತಂಗಿಯ ಪಾದ ನೆಲಕ್ಕೆ ಸ್ಮರಿಸಿದರೆ ಎಲ್ಲಿ ಪಾದ ಮಣ್ಣಾಗುತ್ತದೆ ಎಂದು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಆರಾಧ್ಯ ದೇವತೆ ಅಂತ ಇಂಥ ದೇವತೆಯನ್ನು ಸುಮಂಗಲನಾಗಿ ಮಾಡಿಕೊಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಪ್ಪ. ಆಯ್ತು, ಬೇಗ ನಿಮ್ಮ ಕಾರ್ಯವನ್ನು ಮುಗಿಸಿ. ಹರೀಶ, ಬಿಟ್ಟು ಬಿಡಪ್ಪ ಈ ನಿನ್ನ ಅಣ್ಣನನ್ನು. ಪತಿ ರೀತಿಯಾಗಿ ಪತಿ ಮನೆ ಸೇರಬೇಕಾದ ನಮ್ಮ ಮನೆ ಸೊಸೆ ಸುಮಂಗಲಿಯಾಗದೆ ಅಮಂಗಲಿಯಾಗಿ ಸಾವನ್ನು ಒಪ್ಪಿದ್ದಾಳೆಪ್ಪ, ಸಾವನ್ನು ಒಪ್ಪಿದ್ದಾಳೆ. ಹರೀಶ, ದಯವಿಟ್ಟು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಮಾಳಿಂಗನಿಂದ ಅವಳಿಗೆ ತಾಳಿ ಕಟ್ಟಿಸು ಹರೀಶ, ತಾಳಿ ಕಟ್ಟಿ. ಆಯ್ತು, ಬೇಗ ನಿಮ್ಮ ಕಾರ್ಯ ಮುಗಿಸಿ. ಮನಸ್ಸಿಗೆ ಬಂತು ಬೈದನ ಮಾಳಿಂಗ, ಬಾರಪ್ಪ. ಹೆಣ್ಣಿಗೆ ಮುತ್ತಿದ ಸ್ಥಾನಕ್ಕಿಂತ ಬೆಲೆ ಕಟ್ಟುವ ವಸ್ತು ಬೇರೆ ಯಾವುದೂ ಇಲ್ಲಪ್ಪ, ಯಾವುದೂ ಇಲ್ಲ. ಅವಳ ಮುಡಿಯಲ್ಲಿ ನಾನು ಮಲ್ಲಿಗೆ ಹೂವನ್ನ ಮುಡಿಸ್ತೀನಿ, ಅವಳ ಕೊರಳಲ್ಲಿ ತಾಳಿ ಹಾಕಿ, ಅವಳ ಹಣೆಗೆ ಸಿಂಧೂರವನ್ನಿಟ್ಟು, ಅವಳಿಗೆ ಮುತ್ತಿದ ಸ್ಥಾನ ಕೊಡಬ. ಆಯ್ತು ತಾಯಿ, ಆಯ್ತು. ಮುಂದೆ 7 ಜನ್ಮದಲ್ಲಿ ಈ ಚಂದ್ರಿಕಾ ನನ್ನ ಸತಿಯಾಗಲೆಂದು ಆ ದೇವರಲ್ಲಿ ಕೇಳಿಕೊಂಡು ಅಗ್ನಿ ಸಾಕ್ಷಿಯಾಗಿ ಇವಳಿಗೆ ಕೊರಳಿಗೆ ತಾಳಿ ಕಟ್ಟಿ ಮುತ್ತಾದ ಸ್ಥಾನ ಕೊಡುತ್ತೇನೆ. ಮನಸ್ಸಿಗೆ ಬಂತು ಬಿಟ್ಟು ಹೋದಕ್ಕೆ ಕಾರಣ ಇಡುವೆಯ, ಕಾರಣ ಇಡುವೆಯ. ಒಬ್ಬನ್ನೇ ಬಿಟ್ಟು ಒಬ್ಬಳೆ ಹೋದಕ್ಕೆ ಒಪ್ಪಿಗೆ ಕೇಳಿದೆಯ, ಒಪ್ಪಿಗೆ ಕೇಳಿದೆಯ. ಪಾಪಿ ನಾನು, ಪುಣ್ಯ ನೀನು, ದೇವರ ಗುಣಿಯ ದೀಪವು ನೀನು. ದೀಪಾನಿ ಆರಿ ಹೋದರೆ ಏನು ಮಾಡಬೇಕು? ಜೀವ ಕೇಳ್ತೈತೆ, ಜೊತೆ ಯಾರು ಅಂತೈತೆ, ಗೊತ್ತೈದೆ ಹಣೆ ಮೇಲೆ ದೇವರಾಯನ ಹೆಸರೈತೆ. ಮನಸ್ಸಿಗೆ ಬಂತು ಬಿಟ್ಟು ಹೋಗಕ್ಕೆ ಕಾರಣ ಹೇಳುವೆಯ, ಕಾರಣ ಹೇಳುವೆಯ.
ಪ್ರೀತಿಯ ತೇರಲ್ಲಿ ಹೊರತಾಳು ನನ್ನಾಗೆ ಕಣ್ಣೀರ ಅಕ್ಷತೆ ಅರ್ಪಣೆ ಅಲೆಯೇ ಮರದ ಕಡಲು ನಾವು ಸಿರೆ ಇರದ ಒಡಲು ನೀನಿಲ್ಲದೆ ಬದುಕೆಲ್ಲಿದೆ ಎದೆ ಭಾರವಾಗಿದೆ ನೀಡುವ ಒಪ್ಪಿಗೆ ಕ್ಷಮೆ ನಾನು ಕೇಳುವೆ ನಿನ್ನೆಲ್ಲ ಜನ್ಮಕ್ಕೋ ನಿನಗಾಗಿ ಕಾಯುವೆ ಮನಸ್ಸಿಗೆ ಬಂತು ಬಿಟ್ಟು ಹೋಗಕ್ಕೆ ಕಾರಣ ಹೇಳುವೆಯ ಕಾರಣ ಹೇಳುವೆಯ ಪಿಸಿ ಕರೆದುಕೊಂಡು ಬನ್ನಿ ಮಾಳಿಂಗನನ್ನು. ಮಾಳಿಂಗ ಮಾಳಿಂಗ ನಗುತ್ತೈತೆ ದೈವ ಇಲ್ಲಿ ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಇಲ್ಲಿ ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರು ಮಾನವ ಓ ವಿಧಿಯಾಟ ಕಂಡೋರ್ಯಾರು ಮಾನವ.